ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ನಿಜಕ್ಕೂ ಗುರು. ಅವನಿಗೆ ನಾವು ಸರೆಂಡರ್ ಆದಾಗ ನಮಗೆ ಅವನಿಗೆ ಏನೆಲ್ಲ ಕೊಡ್ತಾನೆ ಅಂತ ನಾವು ಸುಮ್ನೆ ಹಂಗೆ ಒಂದು ಪಕ್ಷಿ ನೋಟ ಅಂತಾರಲ್ಲ, ಆ ರೀತಿ ಗ್ಲಾನ್ಸ್ ಮಾಡ್ಬೇಕಾದ್ರೆ ಅವನು ಎಷ್ಟು ಸ್ವೀಟ್ ಅಪ್ಪ ಅಂತ ಅಂದ್ರೆ ನೋಡಿ. ನವರಾತ್ರಿ ಅಂದ್ರೇನೆ ವಿಶೇಷ. ನಮಗೆ ಆಧ್ಯಾತ್ಮಿಕವಾಗಿ ನಮ್ಮ ಜೀವನದಲ್ಲಿ ಇನ್ನಷ್ಟು ಉನ್ನತಿಯನ್ನ ಕಾಣೋದಿಕ್ಕೆ ಒಳ್ಳೇದು ಮಾಡುವಂತಹ ಸಮಯ ಅಂತಾನೆ ಹೇಳ್ತಾ ಹೋಗ್ತಾರೆ. ಅಂತಹ ಸುಸಂದರ್ಭದಲ್ಲಿ ಯಾಕೆ ಅಂತ ಅಂದ್ರೆ ಎಲ್ಲವುದು ನಾವು ತಿಳ್ಕೋಬೇಕು ಅಂದ್ರೆ ಒಂದು ಒಳ್ಳೆ ಕಾಲ ಬರ್ಬೇಕು ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಆ ರೀತಿ ನವರಾತ್ರಿಯ ಸಂದರ್ಭದಲ್ಲಿ ನಾವು ಭಗವಂತನ ಈ ವಿಶೇಷತೆಯನ್ನ ಅಂದ್ರೆ ವಿಭೂತಿ ರೂಪವನ್ನ ನೋಡ್ತಾ ಇದೀವಿ, ತಿಳ್ಕೊಳ್ತಾ ಇದೀವಿ ಅಂದ್ರೆ ನಾವು ನಿಜಕ್ಕೂ ಸಹ ಅದೃಷ್ಟವಂತರು ಅಂತ ನಾನು ಅನ್ಕೊಂತೀನಿ. ಯಾಕೆ ಅಂತ ಅಂದ್ರೆ ಎಲ್ಲದಕ್ಕೂ ಸಮಯ ಬರಬೇಕು. ಅದೇ ರೀತಿ ಭಗವಂತ ನಮಗೆ ಈ ವಿಭೂತಿ ರೂಪವನ್ನ ಅಂದ್ರೆ ತನ್ನ ವಿಶೇಷತೆಯನ್ನ ವಿಶೇಷ ದಿನದಲ್ಲೇ ನಮ್ಗೆ ಅರಿವು ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಸಾಕಷ್ಟು ತಿಳ್ಕೊಂಡ್ಬಿಟ್ವಿ. ಅಂದ್ರೆ ನರರ ಪೈಕಿ ಆತ ರಾಜನಾಗಿದ್ದಾನೆ, ಹಾಗೂ ಆನೆಗಳ ಪೈಕಿ ಐರಾವತ ಅಂದ್ರೆ ಅಂದ್ರೆ ಲಕ್ಷ್ಮಿ ಐರಾವತನಾಗಿದ್ದಾನೆ. ಹಾಗೆ ಕುದುರೆಗಳ ಪೈಕಿ ಉಜ್ರೇಶ್ರವಸ್ಸು ಆಗಿದ್ದಾನೆ. ಅಷ್ಟೇ ಅಲ್ಲ, ಯಜ್ಞಗಳಲ್ಲಿ ಜಪ ಯಜ್ಞದವೇ ನಾನಾಗಿದ್ದೇನೆ ಅಂತ. ಹಾಗಾಗಿ ಭಗವಂತನ ನಾಮವನ್ನ ನಾವು ಹೇಗ್ ಮಾಡ್ಬೇಕಪ್ಪ ಅಂದ್ರೆ ಜಪದ ರೀತಿಯಲ್ಲಿ ಮಾಡ್ಬೇಕು. ಜಪ ಅಂದ ತಕ್ಷಣ ಜಪಮಾಲೆ ಇಟ್ಕೊಂಡು ಎಸ್ ನಾನು ಇವತ್ತು ಇಷ್ಟು ಕೌಂಟ್ ಮಾಡಿದೆ, ನಾನು ಅಷ್ಟು ಕೌಂಟ್ ಮಾಡಿದೆ ಅಲ್ಲ. ಅನ್ಕೌಂಟೆಡ್. ನಾವು ಉಸಿರು ತಗೋಬೇಕಾದ್ರೆ ಲೆಕ್ಕ ಹಾಕ್ತಿವ, ನಾನು ಇಷ್ಟೇ ಉಸಿರು ತಗೊಂಡೆ ಕಣ್ರಿ ಇವತ್ತು, ಅಥವಾ ನಾನು ಇಷ್ಟೇ ಉಸಿರಾಡ್ದೆ, ಇಷ್ಟೇ ನನ್ನ ಹೃದಯ ಬಡಿತು. ನೋ. ಅದು ಹೇಗೆ ಅನ್ಲಿಮಿಟ್ ಆಗಿ ನಾವ್ ಇರೋವರೆಗೂ ಹೃದಯ ಬಡ್ಕೊಳುತ್ತೋ, ಅಥವಾ ಅನ್ಲಿಮಿಟ್ ಆಗಿ ನಾವು ಹೇಗೆ ಉಸಿರಾಡ್ತೀವೋ, ಹಾಗೆ ನಮ್ಮ ಭಗವಂತನ ನಾಮಸ್ಮರಣೆಯೂ ಸಹ ಅದು ಅನ್ಲಿಮಿಟ್ ಆಗಿರ್ಬೇಕು. ಅದಕ್ಕೆ ಯಾವುದೇ ರೀತಿಯಾದಂತಹ ಕೌಂಟ್ ಅನ್ನ ನಾವು ಕೊಡಬಾರ್ದು. ಯಾಕೆ ಅಂದ್ರೆ ಹೇಳ್ತಾ ಹೋಗ್ತಾರಲ್ಲ, ಒಬ್ಳು ಹುಡುಗಿ ಇರ್ತಾಳೆ, ಹಾಲ್ ಮಾರ್ತಾ ಇರ್ತಾಳೆ. ನನಗೆ ಈ ಕತೆ ಸಾಕಷ್ಟು ಸಾರಿ ಹೇಳಿದೀನಿ, ಆದ್ರೂ ನನಗೆ ನನ್ನ ಮನಸ್ಸಿಗೆ ತುಂಬಾ ಹತ್ತಿರವಾದ ಕತೆ ಕಣ್ರಿ. ಎಷ್ಟು ಸಲ ಜ್ಞಾಪಿಸ್ಕೊಳಕ್ಕಾಗುತ್ತೋ ಅಷ್ಟೂ ಸಲ ಜ್ಞಾಪಿಸ್ಕೊಳ್ತೀನಿ. ಯಾಕೆ ಅಂದ್ರೆ ಒಬ್ಳು ಹಾಲ್ ಕೊಡ್ತಾ ಇದ್ದಂತ ಹುಡುಗಿ ಎಲ್ಲರಿಗೂ ಅಳೆದು ಅಳೆದು ಕೊಡ್ತಾಳೆ. ಆದ್ರೆ ಒಬ್ಬ ತರುಣ ಬಂದ ತಕ್ಷಣ ಆಕೆ ಅಳಿಯೋದೇ ಇಲ್ಲ ಹಾಲನ್ನ. ಹಾಗೆ ಅವನ್ ಯಾವ ಪಾತ್ರೆ ತಂದಿರ್ತಾನೋ ಆ ಪಾತ್ರೆ ಬರ್ತಿ ಹಾಲನ್ನ ತುಂಬಿಟ್ಟು ಕಳಿಸ್ಬಿಡ್ತಾಳೆ. ಅಲ್ಲಿದ್ದಂತಹ ಒಬ್ರು ಸಾಧುಗಳು ಕೇಳ್ತಾರೆ, ಯಾಕೆ ಈ ಹುಡುಗಿ ಅಷ್ಟೊಂದ್ ಹಾಲು ಅವನಿಗೆ ಕೊಟ್ಬಿಟ್ಲು, ಅಳಿಲೇ ಇಲ್ಲ ಅಂದಾಗ, ಅಯ್ಯೋ ನಿಮಗ್ ಗೊತ್ತಿಲ್ವಾ, ಆ ಹುಡುಗಿ ಪ್ರೀತಿಸ್ತಾ ಇದ್ದಾಳೆ ಅವನನ್ನ ಅಂತ ಹೇಳ್ತಾರೆ. ನೋಡಿ, ಅಂದ್ರೆ ಕೇವಲ ಒಬ್ಬ ಮನುಷ್ಯನನ್ನ ಪ್ರೀತಿಸ್ತೀವಿ ಅನ್ಬೇಕಾದ್ರೇನೆ ಅಳಿಯೋದಿಲ್ಲ, ಕೌಂಟ್ ಮಾಡೋದಿಲ್ಲ. ಹಾಗಿರ್ಬೇಕಾದ್ರೆ ಭಗವಂತ ನಮಗೆ ಜನ್ಮ ಜನ್ಮದ ಸಂಬಂಧದಾತನಾಗಿ ಆತ ಇದ್ದಾನೆ. ನಾಟ್ ಓನ್ಲಿ ದಿಸ್ ಅಲ್ವಾ, ಇದೊಂದೇ ಜನ್ಮದಲ್ಲಿ ಇಲ್ಲ, ಅವನು ನಮ್ಮ ಜನ್ಮ ಜನ್ಮದ ಬಾಳ ಸಂಗಾತಿಯಾಗಿದ್ದಾನೆ. ನನ್ನ ದೇಹ ಯಾವ ರೂಪವನ್ನ ತಾಳಿದ್ರೂ ಸಹ, ಬಿಕಾಸ್ ಐ ಡೋಂಟ್ ನೋ, ನಾನು ಈ ಜನ್ಮದಲ್ಲಿ ಮಾನವಳಾಗಿದ್ದೀನಿ, ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ, ಮುಂದಿನ ಜನ್ಮದಲ್ಲಿ ಏನಾಗ್ತೀನಿ ಗೊತ್ತಿಲ್ಲ, ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಗೊತ್ತಿಲ್ಲ. ಆದ್ರೂ ಪ್ರತಿಯೊಂದು ಜನ್ಮದಲ್ಲಿ ನಾನು ಯಾವ ರೂಪ ತಾಳಿದ್ರೂ ಸಹ ಭಗವಂತ ನನ್ನ ದೇಹದಲ್ಲಿ ಇದ್ದ. ಅವನ್ ಇದ್ದಿದ್ದಕ್ಕೆ ನನಗೆ ಜೀವ ಬಂತು ಅಂದಾಗ ಅವನ ನಾಮಸ್ಮರಣೆಗೆ ನಾವ್ ಯಾಕೆ ಕೌಂಟ್ ಮಾಡ್ಬೇಕು ಅಲ್ವಾ? ಯೋಚನೆ ಮಾಡಿ. ಯಾಕೆಂದ್ರೆ ಇದೆಲ್ಲ ಯೋಚನೆ ಮಾಡುವಂತಹ ವಿಷಯಗಳು. ಆ ಯೋಚನೆ ಹೇಗಿರ್ಬೇಕು ಅಂದ್ರೆ ಒತ್ತಾಯ ಪೂರ್ವಕವಾಗಿರಬಾರ್ದು, ನಮ್ಮ ತಲೆಗೆ ತಾನೇ ಬರಬೇಕು. ಅಂದ್ರೆ ತನಗೆ ತಾನೇ ಅಂತಾರಲ್ಲ, ಆ ರೀತಿ ಈ ಭಗವದ್ಗೀತೆ ನಮಗೆ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನ ಹೇಳ್ತಿದೆ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಹಾಗೇನೆ ಇಲ್ಲಿ ಭಗವಂತ ತನ್ನ ವಿಶೇಷ ಗುಣಗಳನ್ನ ಹೇಳ್ತಾ ಇದ್ದಾನೆ. ಯಾವ ರೀತಿ ವಿಶೇಷ ಗುಣಗಳನ್ನ ಹೇಳ್ತಾ ಇದ್ದಾನಪ್ಪ, ಇನ್ನು ಇವತ್ತು ಯಾವ್ಯಾವ್ದ್ರಲ್ಲಿ ಅವನು ವಿಶೇಷವಾಗಿದ್ದಾನೆ ಅಂತ ಹೇಳ್ತಿದ್ದಾನೆ ಅಂತ ನೋಡೋದಾದ್ರೆ, ಭಗವಂತ ಪ್ರತಿಯೊಂದು ವಸ್ತುವಿನಲ್ಲೂ ಇದ್ದಾನೆ. ನಮ್ಮಲ್ಲೂ ಇದ್ದಾನೆ, ನಿಮ್ಮಲ್ಲೂ ಇದ್ದಾನೆ, ಪ್ರತಿಯೊಂದು ವಸ್ತುವಿನಲ್ಲಿ ಇದ್ದಾನೆ. ಆದ್ರೆ ಈ ವಿಭೂತಿ ರೂಪದಲ್ಲಿ ನಾನು ಯಾವುದ್ರಲ್ಲಿ ಅತಿ ಹೆಚ್ಚು ವಿಶೇಷವಾಗಿದ್ದೇನೆ,
ಈಗ ಒಬ್ಬ ಸ್ವೀಟ್ ತಿನ್ನೋ ವ್ಯಕ್ತಿಗೆ ನಿನಗೇನ್ ಇಷ್ಟ ಅಂದ್ರೆ ಆತ ಸ್ವೀಟ್ ಇಷ್ಟ. ನೀವು ಸ್ವೀಟ್ ಏನ್ ಮಾಡಿದ್ರೂ ತಿಂತಿರ್ತಾನೆ. ಆದ್ರೆ ಅವನಿಗೂ ಒಂದು ಫೇವ್ರೇಟ್ ಅಂತ ಇರುತ್ತೆ ಅಲ್ವಾ? ಉದಾಹರಣೆ, ಎಲ್ರು ಎಲ್ಲಾ ಸ್ವೀಟು ತಿಂತೀವಿ. ಆದ್ರೆ ಯಾವುದೋ ಒಂದು ನನ್ನ ಅಚ್ಚುಮೆಚ್ಚು ಅಂತ ಇರುತ್ತೆ. ಆ ರೀತಿ ಭಗವಂತ ತನ್ನ ವಿಶೇಷವಾಗಿ ಯಾವೆಲ್ಲ ವಸ್ತುವಿನಲ್ಲಿ ಇದ್ದಾನೆ ಅಂತ ಹೇಳ್ತಾ ಹೋಗ್ತಾನೆ. ಇವತ್ತು ಏನೆಲ್ಲ ಹೇಳ್ತಾನೆ ಅಂತ ನೋಡೋಣ. ಆಯುಧಾನಾಂ, ಎಲ್ಲ ಆಯುಧಗಳಲ್ಲಿ, ಅಹಂ ನಾನು, ವಜ್ರಂ ವಜ್ರಾಯುಧವಾಗಿದ್ದೇನೆ, ತಮೋ ತನೋ ನಾಂ ಅಂದ್ರೆ ಹಸುಗಳಲ್ಲಿ, ಅಸ್ಮಿ ಆಗಿದ್ದೇನೆ, ಕಾಮಧುಕ್ ಸುರಭಿ ಹಸು ಅಥವಾ ಕಾಮಧೇನು ಅಂತ ಏನ್ ಹೇಳ್ತೀವಿ, ಆ ಕಾಮಧೇನುವೆ ನಾನಾಗಿದ್ದೇನೆ, ಪರ್ಜನ್ಯ ಮಕ್ಕಳು ಪಡೆಯಲು ಕಾರಣನಾದ, ಚ ಮತ್ತು ಅಸ್ಮಿ ಆಗಿದ್ದೇನೆ, ಕಂದರ್ಪ ಮನ್ಮಥನು, ಸಮರ್ಪಣಾಂ ಸರ್ಪಗಳಲ್ಲಿ, ಅಸ್ಮಿ ಆಗಿದ್ದೇನೆ, ವಾಸುಕಿಯಾಗಿದ್ದೇನೆ. ಅಂದ್ರೆ ಇಲ್ಲಿ ಮೊದಲಿಗೆ ಏನ್ ಹೇಳ್ತಾ ಇದ್ದಾನೆ ಭಗವಂತ ಅಂದ್ರೆ, ಆಯುಧಗಳ ಪೈಕಿ ನಾನು ವಜ್ರಾಯುಧವಾಗಿದ್ದೇನೆ. ವಜ್ರಾಯುಧ ಅಂದ ತಕ್ಷಣ ನಮಗೆ ಗೊತ್ತು, ಇಂದ್ರನ ಕೈಯಲ್ಲಿ ಇರುವಂತಹ ಆಯುಧವೇ ವಜ್ರಾಯುಧ. ಅದನ್ನ ಒಂದೇ ಒಂದ್ ಸಾರಿ ಪ್ರಯೋಗ ಮಾಡಿದ್ರು ಅಂತ ಅಂದ್ರೆ ಎದುರುಗಡೆ ಯಾರೇ ಇರ್ಲಿ ಅವರು ನಾಶ ಅಂತಾನೆ ಅರ್ಥ. ವಜ್ರ ಅಂದ್ರೆ ವರ್ ಜನಾಥ್ ಅಂದ್ರೆ ದೋಷರಹಿತ ಅನ್ನುವಂತಹ ಅರ್ಥ ಬರ್ತಾ ಹೋಗುತ್ತೆ. ಅಂದ್ರೆ ಭಗವಂತ ವಜ್ರ, ಆತ ಯಾವುದೇ ರೀತಿಯಾದಂತಹ ದೋಷವನ್ನ ಹೊಂದಿಲ್ಲ. ಅಷ್ಟೇ ಅಲ್ಲ, ಯಾವುದೇ ರೀತಿಯಾದಂತಹ ಶತ್ರುಗಳು ಸಹ ಆತನಿಗಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ನಮಗೆ ಒಂದು ಡೌಟ್ ಬಂದ್ಬಿಡುತ್ತೆ, ಇದೇನಿದು ಆಯುಧ ಅಂದ ತಕ್ಷಣ ನಾವ್ ತಿಳ್ಕೊಂಡಿದ್ವಿ ಸುದರ್ಶನ ಚಕ್ರ ತುಂಬಾ ಮುಖ್ಯ ಅಲ್ವಾ? ಭಗವಂತನ ಹತ್ರನೇ ಅಷ್ಟೊಂದು ಆಯುಧ ಇದೆಯಪ್ಪ. ಶಂಖ ಚಕ್ರ ಗದ, ಪದ್ಮ ಬಿಟ್ಬಿಡಿ, ಪದ್ಮ ಅಂದ್ರೆ ಕಮಲ, ಅದು ಬಿಟ್ಬಿಟ್ಟು ಶಂಖ ಚಕ್ರ ಗದ ಮೂರು ಅವನ ಹತ್ರನೇ ಇದೆ. ಅಷ್ಟಲ್ದೆ ನಂದಕಿ, ಶಾರ್ಂಗಧನ್ವ ಈ ರೀತಿ ಎಲ್ಲ ವಿಶೇಷವಾದ ಆಯುಧಗಳು ಭಗವಂತನ ಹತ್ರನೇ ಇದ್ದೂ ಸಹ ಭಗವಂತ ಯಾಕೆ ವಜ್ರಾಯುಧದಲ್ಲಿ ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾನೆ? ಹಾಗಿದ್ರೆ ಸುದರ್ಶನ ಚಕ್ರದಲ್ಲಿ ಇಲ್ವಾ? ಸುದರ್ಶನ ಚಕ್ರದಲ್ಲಿ ಭಗವಂತ ವಿಶೇಷವಾಗಿ ಖಂಡಿತವಾಗ್ಲೂ ಕೂತ್ಕೊಂಡಿದ್ದಾನೆ, ಇಲ್ಲ ಅಂತ ಹೇಳೋದಿಕ್ ಸಾಧ್ಯವೇ ಇಲ್ಲ. ನಾವು ಶಂಖ ಚಕ್ರವನ್ನ ಬರೆದ್ರೆ ಸಾಕು, ಭಗವಂತನನ್ನ ಬರೆದ ಹಾಗೆ ಅಥವಾ ಭಗವಂತನನ್ನ ಪೂಜೆ ಮಾಡಿದ ಹಾಗೆ ಅಂತ ನಮ್ಮೆಲ್ಲರಿಗೂ ಸಹ ಗೊತ್ತು. ಆದರೆ ಹಾಗಿದ್ರೆ ಇಲ್ಲಿ ಯಾವ ಆಯುಧಗಳ ಬಗ್ಗೆ ಮಾತಾಡ್ತಾ ಇದಾರಪ್ಪ ಅಂತ ನೋಡೋದಾದ್ರೆ, ಭಗವಂತ ಇದ್ದಾನೆ ಅಂದ್ರೆ ಏನೂ ಇಲ್ಲದೆ ಇದ್ದಾಗಲೂ ಇದ್ದಂತಹ ತತ್ವ ಭಗವಂತ ನಾರಾಯಣ. ನಾರಾಯಣ ಅಂದ ತಕ್ಷಣ ಶಂಖ ಚಕ್ರ ಗದಾ ಪದ್ಮಧಾರಿ, ಅದ್ರಲ್ಲಿ ಏನು ಅನ್ಡೌಟೆಡ್. ಈ ಶಂಖ ಚಕ್ರ ಗದಾ ಪದ್ಮ ಏನಿದೆ ಅದು ಧರ್ಮ, ಅರ್ಥ, ಕಾಮ, ಮೋಕ್ಷದ ಸಂಕೇತ. ಇದ್ರಲ್ಲಿ ನಮಗೆ ಯಾವ್ದು ಬೇಕು ಅಂದ್ರೂ ಸಹ ನಾವು ಭಗವಂತನನ್ನೇ ಆರಾಧನೆ ಮಾಡ್ಬೇಕು. ಇದರಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಇಲ್ಲ. ಹಾಗಿದ್ರೆ ಇಲ್ಲಿ ವಜ್ರಾಯುಧ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಆ ಶಂಖ ಚಕ್ರ ಗದಾ ಪದ್ಮ ಏನಿದೆ ಅದು ನಿರ್ಮಾಣ ಆಗಿರೋ ವಸ್ತುಗಳಲ್ಲ, ಅದು ಭಗವಂತ ಮೊದಲಿಂದಲೂ ಸಹ ಧರಿಸಿರುವಂತಹ ವಸ್ತುಗಳು. ಈಗ ಉದಾಹರಣೆ, ಒಂದು ಹೆಣ್ಣು ಮಗಳು ಅಂದ ತಕ್ಷಣ ಅವಳಿಗೆ ಸಾಮಾನ್ಯವಾಗಿ ಒಂದು ಕಿವಿ ಓಲೆ, ಬಳೆ, ಸರ ಎಲ್ಲ ನಾವು ಮಾಡಿಸಿರ್ತೀವಿ. ಆದ್ರೆ ಬರ್ತ್ಡೇ ಅಂದ ತಕ್ಷಣ ಯಾವುದೋ ಒಂದು ವಿಶೇಷವಾದ ಆಭರಣವನ್ನ, ಉದಾಹರಣೆ ಸ್ವಲ್ಪ ಕಾಸ್ಟ್ಲಿದು ನೆಕ್ಲೆಸೋ ಅಥವಾ ಬಳೆನೋ ಅಂದ್ರೆ ತೆಗೆದಿಡೋ ಅಂತಹ ವಸ್ತುಗಳನ್ನ ನಾವು ಮಾಡ್ಕೊಡ್ತೀವಿ ಅಲ್ವಾ? ಆ ರೀತಿ ಇದು ಈ ಶಂಖ ಚಕ್ರ ಗದಾ ಪದ್ಮ ಏನಿದೆ ಅದು ಭಗವಂತ ಧರಿಸಿರುವಂತಹ ಆಭರಣಗಳು. ಇದು ಭಗವಂತ ಇದ್ದಾಗಲೇ ಇದ್ದಂತಹ ಆಯುಧಗಳು, ಆಭರಣಗಳಲ್ಲ, ಕ್ಷಮೆ ಇರ್ಲಿ, ಆಯುಧಗಳು. ಆದ್ರೆ ಇಲ್ಲಿ ವಜ್ರಾಯುಧದ ಬಗ್ಗೆ ಯಾಕೆ ಮಾತಾಡ್ತಿದ್ದಾರೆ ಅಂದ್ರೆ, ಇದು ನಿರ್ಮಿತವಾದ ಆಯುಧ. ಅಂದ್ರೆ ಸಂಹಾರ ಮಾಡಬೇಕು ಅಂತಲೇ ನಿರ್ಮಾಣ ಮಾಡಿದಂತಹ ಆಯುಧ ಈ ವಜ್ರಾಯುಧ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ನಾನು ಆಯುಧಗಳ ಪೈಕಿ ನಾನು ವಜ್ರಾಯುಧದಲ್ಲಿ ಇದ್ದೇನೆ. ಇನ್ನು ಕಾಮಧೇನುವಿನಲ್ಲಿ ಅಂದ್ರೆ ಹಸುಗಳ ಸಂತಾನದ ಮೂಲವಾಗಿರುವಂತಹ ಕಾಮಧೇನುವಿನಲ್ಲಿ ನಾನಿದ್ದೇನೆ. ಕಾಮಧೇನು ಅಂದ ತಕ್ಷಣನೇ ನಮಗೆ ಗೊತ್ತು, ಕ್ಷೀರ ಸಮುದ್ರವನ್ನ ಕಡಿಬೇಕಾರೆ ಬಂದಂತಹ ಈಗ ಹೇಗೆ ಐರಾವತ ಇದೆಲ್ಲ ಶ್ರವಸ್ಸು ಹೇಗ್ ಬಂತೋ ಹಾಗೆ ಕಾಮಧೇನು ಸಹ ಬಂದಿದ್ದು. ಹಾಗಾಗಿ ಇಲ್ಲಿ ಹಸುಗಳ ಪೈಕಿ ಕಾಮಧೇನುವೇ ನಾನಾಗಿದ್ದೇನೆ.
ನಮ್ಮೆಲ್ರಿಗೂ ಗೊತ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳ್ತಾ ಹೋಗ್ತೀವಿ. ಹಾಗಿದ್ರೆ ಕಾಮಧೇನು ಅಂದ್ರೆ ಅರ್ಥ ಏನು? ಕಾಮಧೇನು ಅಂತ ಅಂದ್ರೆ ನಾವು ಹೋಗಿ ಕೇಳೋ ಅವಶ್ಯಕತೆನೇ ಇಲ್ಲ, ನನಗೆ ಬೇಕು ಅಂತ. ಅದ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಸಾಕಂತೆ, ನಮ್ಮ ಮನಸ್ಸಿನ ಭಾಷೆಯನ್ನ ಅರಿತು ನಮಗೇನ್ ಬೇಕೋ ಅದನ್ನ ಕೊಡುತ್ತಂತೆ. ಅದೇ ರೀತಿ ನಾವು ರಾಘವೇಂದ್ರ ಸ್ವಾಮಿಗಳನ್ನು ಅಷ್ಟೇ, ನಾವು ಯಾಕೆ ಅವ್ರನ್ನ ಅಷ್ಟೊಂದು ಆರಾಧನೆ ಮಾಡ್ತೀವಿ? ಅದು ಅಷ್ಟೊಂದು ಪ್ರತಿಯೊಬ್ಬರೂ ಸಹ ರಾಘವೇಂದ್ರ ಸ್ವಾಮಿಗಳು ಅಂದ ತಕ್ಷಣ ಕಲಿಯುಗದ ಕಾಮಧೇನು ಅಂತಾನೆ ಹೇಳ್ತೀವಿ. ಯಾಕೆ ಹೇಳ್ತೀವಿ? ನಾವು ಮಠಕ್ಕೆ ಹೋಗಿ ಕೇಳಬೇಕು ಅಥವಾ ಮಂತ್ರಾಲಯಕ್ಕೆ ಹೋಗಿ ಕೇಳಬೇಕು ಅಂತ ಇಲ್ಲ. ನೆನ್ನೆ ಬೃಹಸ್ಪತಿ ಅನ್ಬೇಕಾದ್ರೆ ನಾವು ತಿಳ್ಕೊಂಡ್ವಿ ಗುರುವಿನ ಬಲ ಇರಬೇಕು ಅಂತ. ಹಾಗಾಗಿ ನಮ್ಮ ಗುರುವಾಗಿ ರಾಘವೇಂದ್ರ ಸ್ವಾಮಿಗಳನ್ನ ನಾವು ಎಲ್ಲರೂ ಸಹ ಆರಾಧನೆ ಮಾಡ್ತೀವಿ ಅಂತ ಅಂದ್ರೆ, ರಾಘವೇಂದ್ರ ಸ್ವಾಮಿಗಳ ಮಠಕ್ಕೋ ಅಥವಾ ಮಂತ್ರಾಲಯಕ್ಕೋ ಹೋಗಿ ನಾವು ಕೇಳ್ಬೇಕಾ? ನಾವು ಅವ್ರ ಮುಂದೆ ಅಳ್ಬೇಕಾ ನನಗಿದ್ ಬೇಕು ಅಂತ? ಖಂಡಿತ ಇಲ್ಲ ಅಲ್ವಾ? ಅವ್ರ ಕಾಮಧೇನು ಅಂದ್ರೆ ನಮ್ಮ ಮನಸ್ಸನ್ನ ಅರಿತು ನಮಗೆ ಯಾವಾಗ ಏನ್ ಕೊಡಬೇಕೋ ಅದನ್ನ ಕರುಣಿಸುವ ಮಹಾ ಮಹಿಮಾ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅದೇ ರೀತಿ ಇಲ್ಲಿ ಹಸುಗಳ ಪೈಕಿ ನಾನು ಕಾಮಧೇನುವಾಗಿದ್ದೇನೆ ಅಂದ್ರೆ ಬೇಡಿದ್ದೆಲ್ಲ ಕೊಡ್ತೀನಿ ನಾನು. ನೋಡಿ, ಅಂದ್ರೆ ಭಗವಂತ ನಮಗೆ ಇನ್ನೂ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ, ನೀನ್ ಏನೂ ಕಂಪ್ಲೇಂಟ್ ಮಾಡೋ ಅವಶ್ಯಕತೆನೇ ಖಂಡಿತವಾಗ್ಲೂ ನಿನಗಿಲ್ಲ. ಏನ್ ಕಂಪ್ಲೇಂಟು? ನನ್ನ ಹತ್ರ ಇದಿಲ್ಲ, ನನ್ನ ಹತ್ರ ಅದಿಲ್ಲ, ನನಗಿದು ಬೇಕು, ಅದು ಬೇಕು, ಹೀಗ ಹಾಗ, ನನಗೇ ಯಾಕೆ? ಇದೆಲ್ಲ ನಮಗಿರುವಂತಹ ಕ್ವೆಶ್ಚನ್ ಮಾರ್ಕ್ಸ್ ಅಲ್ವಾ? ಆದ್ರೆ ಭಗವಂತ ಹಾಗಲ್ಲ. ಭಗವಂತ ಪ್ರತಿಯೊಬ್ಬರಿಗೂ ಸಹ ಯಾವಾಗ ಏನು ಬೇಕು ಅಂತ ತಿಳಿದು ಅರಿತು ಸಮಯಕ್ಕೆ ಸರಿಯಾಗಿ ಕೊಟ್ಟೇ ಕೊಡ್ತಾನೆ. ಜಸ್ಟ್ ವಿ ಹ್ಯಾವ್ ಟು ವೇಟ್ ಅಷ್ಟೇ. ಹಿ ಸೋ ಸ್ವೀಟ್ ಅಲ್ವಾ? ನೋಡಿ, ಅವನ ವಿಭೂತಿ ರೂಪದಲ್ಲಿ ನಮಗೆ ಇನ್ನೂ ಅವನು ಹೇಗೆಲ್ಲ ಇದ್ದಾನೆ ಅನ್ನುವಂತಹ ವಿಷಯಗಳನ್ನ ಅವನು ಹೇಳ್ತಾ ಇದ್ದಾನೆ. ಹಾಗೇನೆ ಪ್ರಜನ ಅಂತ ಅಂದ್ರೆ ಮಕ್ಕಳು ಅಂತ. ಈಗ ಎಲ್ಲರಿಗೂ ಮಕ್ಕಳು ಹುಟ್ಟುತ್ತಾರೆ ಅಲ್ವಾ? ಆದ್ರೆ ಮಕ್ಕಳು ಹುಟ್ಟೋದು ಮುಖ್ಯ ಅಲ್ಲ. ಮಕ್ಕಳು ಅಪ್ಪ ಅಮ್ಮನ ಹೆಸರು ಉಳಿಸೋದು ತುಂಬಾ ಮುಖ್ಯ. ಇದು ನಮಗೆಲ್ಲ ಗೊತ್ತಿರುವಂತಹ ವಿಷಯವೇ. ಹಾಗಾಗಿ ಇಲ್ಲಿ ಪ್ರಜನ ಅಂತ ಅಂದ್ರೆ ಆ ಮನ್ಮಥ ಅನ್ನುವಂತ ಹೆಸರನ್ನ, ಅಂದ್ರೆ ಮಕ್ಕಳು ಪಡಿಬೇಕು ಅಂತ ಅಂದಾಗ ನಮ್ಮೆಲ್ಲರಿಗೂ ಗೊತ್ತು, ಮಕ್ಕಳು ಬೇಕು ಅಥವಾ ಸಂತಾನ ಅಭಿವೃದ್ಧಿ ಆಗಬೇಕು ಅಂದಾಗ ಗಂಡು ಹೆಣ್ಣುಗಳ ಮಿಲನ ಆಗ್ಲೇಬೇಕು. ಆದ್ರೆ ಒಳ್ಳೆ ಮಕ್ಕಳು ಹುಟ್ಟಬೇಕು ಅಂತ ಅಂದಾಗ ಆ ಮಿಲನದ ಸಂದರ್ಭದಲ್ಲಿ ನಾನು ಕಂದರ್ಪನಾಗಿದ್ದೇನೆ ಅಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಕಂದರ್ಪ ಅಂದ್ರೆ ಏನು ಅಂದ್ರೆ ಕಾಮದೇವ ಅಂತ, ಅಂದ್ರೆ ಮನ್ಮಥ ಅಂತ. ಈಗ ಕಾಮ ಅಂತ ಅಂದ ತಕ್ಷಣ ನಮ್ಮೆಲ್ರಿಗೂ ಗೊತ್ತು, ಕಾಮ ಅಂದ ತಕ್ಷಣ ಅಲ್ಲಿ ಸಂತಾನೋತ್ಪತ್ತಿ ಇದ್ದೇ ಇರುತ್ತೆ. ಆದ್ರೆ ಪ್ರಜನ ಅಂದ್ರೆ ಒಳ್ಳೆ ಮಕ್ಕಳು ಹುಟ್ಟಬೇಕು ಅಂದಾಗ ಅಲ್ಲಿ ಕಾಮದೇವ ಇರ್ಬೇಕು, ಮನ್ಮಥ ಇರ್ಬೇಕು. ಅಂದ್ರೆ ಯಾವುದೋ ಒಂದು ಬಲಾತ್ಕಾರದಿಂದಲೋ ಅಥವಾ ಪ್ರಕೃತಿ ಕ್ರಿಯೆ ಅಂತನೋ ಆದಾಗ ಆಗುವ ಸಂತಾನಕ್ಕೂ ಒಳ್ಳೆ ಮಕ್ಕಳು ಹುಟ್ಟುವಾಗ ಆಗುವಂತಹ ಆ ಡಿಫರೆನ್ಸ್ ಏನು ಅಂತ ಅಂದ್ರೆ ಅಲ್ಲಿ ಕಂದರ್ಪನಾಗಿ ಭಗವಂತ ಇರ್ತಾನಂತೆ. ಅಂದ್ರೆ ಗಂಡು ಹೆಣ್ಣು ಇಬ್ಬರಲ್ಲೂ ಸಹ ಪ್ರೀತಿಯ ಅಂಕುರತೆಯನ್ನ ಆತ ಹುಟ್ಟಿಸ್ತಾನಂತೆ. ಕಮ್ ಅಂದ್ರೆ ಸುಖ, ದರಪ ಅಂತ ಅಂದ್ರೆ ಕೊಡುವವನು, ಅಂದ್ರೆ ಸುಖವನ್ನ ಕೊಡುವವನು. ನಮ್ಮೆಲ್ಲರಿಗೂ ಗೊತ್ತು, ಮಕ್ಕಳು ಅಂತ ಅಂದ್ರೇನೆ ನಾವು ಅವರಿಗೆ ಬೈಯೋ ಅವಶ್ಯಕತೆನೇ ಇಲ್ಲ. ಯಾಕೆ ಬೈಯೋ ಅವಶ್ಯಕತೆ ಇಲ್ಲ ಅಂತ ಅಂದ್ರೆ ನಮ್ಮ ಪೂರ್ವ ಜನ್ಮದ ಸುಕೃತ ಫಲಗಳು ಅಂತ ಏನ್ ಹೇಳ್ತೀವೋ ಅದೇ ನಮ್ಮ ಮಕ್ಕಳುಗಳು. ಒಬ್ಬ ತನ್ನ ಸ್ನೇಹಿತ ಹಾಗೂ ಅವನು ಇಬ್ರು ಸೇರಿ ಒಂದು ಹೋಟೆಲ್ ಅನ್ನ ತೆಗಿತಾರೆ. ಆ ಹೋಟೆಲ್ ಎಷ್ಟು ಚೆನ್ನಾಗಿ ಬೆಳೆಯುತ್ತಪ್ಪ ಅಂತ ಅಂದ್ರೆ, ಪುಟ್ಟದಾಗಿ ಶುರು ಮಾಡಿದಂತಹ ಹೋಟೆಲ್ ದೊಡ್ಡದಾಗಿ 5 ಸ್ಟಾರ್ ಹೋಟೆಲ್ ಆಗಿ ಬೆಳೆಯುತ್ತೆ. ಅಷ್ಟೇ ಅಲ್ಲದೆ ದೇಶದ ಮೂಲೆ ಮೂಲೆಗಳಲ್ಲಿ ಅವನ ಹೋಟೆಲ್ನ ಬ್ರಾಂಚಸ್ ಓಪನ್ ಆಗತ್ತೆ. ತುಂಬಾ ಹಣ ಬಂದಾಗ ಅದನ್ನ ಅರ್ಧ ಭಾಗ ಮಾಡಿ ಸ್ನೇಹಿತನಿಗೆ ಕೊಡಬೇಕಾ ಅಂತ ಯೋಚನೆ ಮಾಡುವ ಸಂದರ್ಭದಲ್ಲಿ ಆ ಸ್ನೇಹಿತ ಏನ್ ಮಾಡ್ತಾನೆ, ಇನ್ನೊಬ್ಬ ಸ್ನೇಹಿತನಿಗೆ ವಿಷ ಹಾಕಿ ಸಾಯಿಸ್ಬಿಡ್ತಾನೆ.
ಅಷ್ಟು ಹಣ ನನಗೇ ಬೇಕು ಅನ್ನುವಂತಹ ಕೆಟ್ಟ ಮನಸ್ಥಿತಿಯಲ್ಲಿ. ಸ್ವಲ್ಪ ದಿನ ಹೋಗುತ್ತೆ. ತುಂಬಾ ಚೆನ್ನಾಗಿ ಅವನ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಅವನಿಗೆ ಒಂದು ಮಗು ಹುಟ್ಟುತ್ತೆ. ಮಗು ಹುಟ್ಟಿದಾಗ ಅವನು ಸಹ ತುಂಬಾ ಬುದ್ಧಿವಂತನಾಗಿರ್ತಾನೆ. ಅವನು ಓದೋದಿಕ್ಕೋಸ್ಕರ ಫಾರಿನ್‌ಗೂ ಸಹ ಹೋಗ್ತಾನೆ. ಹೋದಾಗ ಹೀಗೆ ಜೀವನ ಸಾಗ್ತಾ ಇರುತ್ತೆ. ಆದ್ರೆ ಅವನಿಗೆ ಇದ್ದಕ್ಕಿದ್ದ ಹಾಗೆ ವಿಚಿತ್ರವಾದ ಒಂದು ಕಾಯಿಲೆ ಬರುತ್ತೆ. ಈ ಅಪ್ಪ ಅಮ್ಮನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಆತನಿಗೆ ಮಗ ಅಂದ್ರೆ ತುಂಬಾ ಪ್ರೀತಿ. ತನ್ನಲ್ಲಿ ಇದ್ದಂತಹ ಎಲ್ಲ ಸಂಪತ್ತುಗಳನ್ನ ಮಾರ್ತಾ ಬರ್ತಾನೆ. ಕಮ್ಮಿ ಮಾಡ್ತಾ ಬರ್ತಾನೆ. ಕೇವಲ ಅವನ ಚಿಕಿತ್ಸೆಗೆ. ಕೊನೆಗೆ ಅವನು ಯಾವ ಸ್ಥಿತಿಗೆ ಬರ್ತಾನಪ್ಪ ಅಂತ ಅಂದ್ರೆ, ಅವನ ಈ ಐಶ್ವರ್ಯ ಏನಿರುತ್ತೆ, ಅದು ಅರ್ಧ ಆಗೋವರೆಗೂ ಅವನು ಎಲ್ಲವನ್ನ ಕಳ್ಕೊಂತಾನೆ. ಇನ್ನರ್ಧ ಅಷ್ಟೇ ಉಳ್ಕೊಂಡಿರುತ್ತೆ. ಆಗ ಮಗ ಐಸಿಯುನಲ್ಲಿರ್ತಾನೆ. ಅಪ್ಪನನ್ನ ನೋಡ್ಬೇಕು ಅಂತ ಹೇಳ್ತಾನೆ. ಅಪ್ಪನ ಐಸಿಯುಗೆ ಬಿಡ್ತಾರೆ. ಆಗ ಆ ಮಗ ಹೇಳ್ತಾನೆ, "ನಾನ್ ಯಾರು ಅಂತ ನಿನಗೆ ಗೊತ್ತಾಗ್ಲಿಲ್ಲ ಅಲ್ವಾ?" ಅಂತ. "ಯಾಕೋ ಹೀಗೆಲ್ಲ ಮಾತಾಡ್ತೀಯ? ನಿನಗೋಸ್ಕರ ನಾನು ಏನೆಲ್ಲ ಮಾಡ್ತಾ ಇದ್ದೀನಿ. ನೀನ್ ಬದುಕ್ಲೇಬೇಕು ಅಂತ ನಾನು ಎಷ್ಟು ಕಷ್ಟ ಪಡ್ತಿದ್ದೀನಿ ಅಂತ ನಿನಗ್ ಗೊತ್ತಾ? ನೀನು ಈ ಈ ಸಂದರ್ಭದಲ್ಲಿ ನೀನು ಈ ತರ ಮಾತಾಡ್ತೀಯಲ್ಲ, ನಿಂಗ್ ಬೇಜಾರಾಗಲ್ವಾ?" ಅಂತ ಹೇಳಿದಾಗ, ಅವನು ಮಗ ನಕ್ಬಿಟ್ಟು ಹೇಳ್ತಾನಂತೆ, "ನೀನು ಈ ದೇಹವನ್ನ ನೋಡ್ತಾ ಇದೀಯಾ? ಅಂದ್ರೆ ಮಗನಾಗಿ ನಿನ್ನ ಮಗನಾಗಿ ಈ ದೇಹವನ್ನ ನೋಡ್ತಾ ಇದೀಯಾ? ಆದ್ರೆ ನಿನ್ನ ಮಗನ ದೇಹದಲ್ಲಿ ಬಂದಿದ್ದು ಬೇರೆ ಯಾರೋ ಅಲ್ಲ, ನಾನು ನಿನ್ನ ಪ್ರಾಣ ಸ್ನೇಹಿತ. ಈಗ ನಿನ್ನ ಆಸ್ತಿಯನ್ನ ಲೆಕ್ಕ ಹಾಕೋ. ಅದ್ರಲ್ಲಿ ಅರ್ಧ ಆಸ್ತಿ ಅಷ್ಟೇ ಇರೋದು. ಕಾರಣ ನನ್ನರ್ಧ ಆಸ್ತಿ ಏನಿತ್ತೋ ಅದನ್ನ ನಿನ್ನ ಮಗುವಿನ ಕಾಯಿಲೆಯ ರೂಪದಲ್ಲಿ ಬಂದು ನಾನೆಲ್ಲ ತಿಂದ್ಕೊಂಡು ಹೋಗ್ತಾ ಇದ್ದೀನಿ" ಅಂತ ಹೇಳ್ತಾನೆ. ಅಂದ್ರೆ ಇವತ್ತು ನಮ್ಮ ಮಕ್ಕಳು ನಮಗೆ ಯಾವುದೇ ರೀತಿಯಾದಂತಹ ನೋವುಗಳು ಕೊಡಬಹುದು. ಇಲ್ಲ ಅಂತ ಅಲ್ಲ. ಆದ್ರೆ ಅದಕ್ಕೆ ನಮ್ಮ ಪೂರ್ವ ಜನ್ಮದ ಈ ರೀತಿಯಾದಂತಹ ಯಾವುದೋ ಒಂದು ಕಥೆನೋ, ಘಟನೆನೋ ಖಂಡಿತವಾಗ್ಲೂ ಇರುತ್ತೆ. ನಮಗ್ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ದು, ಇಲ್ಲಿ ಭಗವಂತನಿಗೆ ನಾವು ಸಂತಾನ ಬೇಕು ಅಂದಾಗ್ಲೂ ಅಷ್ಟೇ, ನಾವು ಭಗವಂತನ ಮೊರೆ ಹೋಗ್ಬೇಕು. ಭಗವಂತ ನನಗ್ ಗೊತ್ತಿಲ್ಲ. ನಾನು ಹೋದ್ ಜನ್ಮದಲ್ಲಿ ಏನ್ ತಪ್ಪು ಮಾಡಿದ್ದೆ ಗೊತ್ತಿಲ್ಲ. ಅಥವಾ ಈ ಜನ್ಮದಲ್ಲಿ ನನಗೆ ಅರಿದೇ ನಾನೇನಾದ್ರು ತಪ್ಪು ಮಾಡಿದ್ದೀನಾ? ಖಂಡಿತವಾಗ್ಲೂ ನನಗ್ ಗೊತ್ತಿಲ್ಲ. ದಯವಿಟ್ಟು ಎಲ್ಲವನ್ನ ಕ್ಷಮಿಸಿ ನೀನು ಕಂದರ್ಪನಾಗಿ ಕುಳಿತು ನನಗೆ ಒಳ್ಳೆಯ ಮಗುವಿನ ಸಂತಾನವನ್ನ ಕೊಡಪ್ಪ ಅಂತ ಕೇಳ್ಕೋಬೇಕಂತೆ. ನೋಡಿ, ಯಾರಾದ್ರೂ ನೀವಿನ್ನೂ ಸಂತಾನವನ್ನ ಪಡೆದಿಲ್ಲ ಅಂತ ಅಂದ್ರೆ ಭಗವಂತನಿಗೆ ಕೇಳಿ, ಒಳ್ಳೆಯ ಸಂತಾನ ನಿನ್ನಿಂದ ಮಾತ್ರ ಸಾಧ್ಯ ಅಂತ. ಏಕೆಂದ್ರೆ ನಮಗ್ ಗೊತ್ತಿಲ್ಲ ಅಲ್ಲ, ನಾವು ಹೋದ್ ಜನ್ಮದಲ್ಲಿ ಏನ್ ತಗೊಂಡ್ಬಂದಿದ್ದೀವಿ ಅಂತ. ಹಾಗಾಗಿ ಇಲ್ಲಿ ಪರ್ಜನ ಅಂದಾಗ ನಮ್ಗೆ ಮಕ್ಕಳು ಹುಟ್ಟಬೇಕು ಅಂದಾಗ ಆತ ಕಂದರ್ಪನಾಗಿ ಅದ್ರೊಳಗಡೆ ಕೂತಿರ್ತಾನೆ. ಅಷ್ಟೇ ಅಲ್ಲದೆ ಇನ್ನು ಸರ್ಪಗಳ ಪೈಕಿ ಅವನು ವಾಸುಕಿಯಾಗಿ ಕೂತಿದ್ದಾನೆ. ವಾಸುಕಿ ಅಂದ ತಕ್ಷಣನೇ ನಮಗೆ ಗೊತ್ತಾಗತ್ತೆ, ನಾಗಗಳ ರಾಜ ವಾಸುಕಿ ಅಲ್ವಾ? ಆ ಕದ್ರುವಿಗೆ ಹಲವಾರು ಮಕ್ಕಳು. ಅದರಲ್ಲಿ ತುಂಬಾ ಮುಖ್ಯವಾಗಿ ಅನಂತ ಮತ್ತು ವಾಸುಕಿಯನ್ನ ಇಲ್ಲಿ ತಗೊಂತಾರೆ. ಹಾಗೆ ಕಾರ್ಕೋಟಕನನ್ನು ಸಹ ತಗೊಳ್ತಾ ಹೋಗ್ತಾರೆ. ಮೊದಲನೆಯ ಮಗ ಅನಂತ. ಆದ್ರೆ ಅನಂತ ರಾಜ್ಯಭಾರವನ್ನ ಮಾಡೋದಿಲ್ಲ. ಯಾಕೆ ಅಂತ ಅಂದ್ರೆ, ಅವನು ಇಲ್ಲ, ನನಗೆ ಈ ಸೈನ್ಯವನ್ನ ನೋಡ್ಕೊಳ್ಳೋದಿಕ್ಕೆ ಅಂದ್ರೆ ಸರ್ಪಗಳ ಸೈನ್ಯವನ್ನ ನೋಡ್ಕೊಳ್ಳೋದಿಕ್ಕೆ ನನಗಾಗೋದಿಲ್ಲ. ಹಾಗಾಗಿ ನಾನು ಕೇವಲ ಭಗವಂತನ ಸೇವೆಯಲ್ಲೇ ಇರಬೇಕು. ಹಾಗಾಗಿ ನಾನು ಭಗವಂತನ ಹಾಸಿಗೆಯಾಗಿ ಹೋಗ್ತೇನೆ. ನನಗೆ ಬೇಡ ಈ ನನ್ನ ಸಾಮ್ರಾಜ್ಯ ಇರ್ಬೋದು ಅಥವಾ ಸಂತಾನ, ಇದು ಏನು ಕಂಟಿನ್ಯೂಟಿ ಇದೆ ಇದು ನನಗ್ ಬೇಡ. ನಾನು ಹುಟ್ಟಿರೋದು ಕೇವಲ ಭಗವಂತನ ಆ ಸೇವೆಗೆ ಅಂತ ಹೇಳ್ಬಿಟ್ಟು ಹಿರಿಯ ಮಗ ಅನಂತ ಏನ್ ಮಾಡ್ತಾನೆ, ವಿಷ್ಣುವಿಗೆ ಹಾಸಿಗೆಯಾಗಿ ಹೋಗ್ತಾನೆ. ಕ್ಷೀರೋದನ್ವತ್ ಶುಚಿಮಣಿ ವಿಲಸಿತ್ ಸೈಕತೆ ಮೌಕ್ತಿಕಾನಾಂ ಅನ್ಬೇಕಾದ್ರೆ, ಆ ಕ್ಷೀರಸಾಗರ ಅಥವಾ ಅನಂತ ಪದ್ಮನಾಭ ಅಂದ ತಕ್ಷಣ ನಮ್ಮ ಕಣ್ಣಿಗೆ ಬರೋದು ಮೊದಲು ಪದ್ಮನಾಭನಿಗಿಂತ ಮುಂಚೆ ಅನಂತ ಅಲ್ವಾ? ಅದಕ್ಕೇನೆ ಅವನನ್ನ ಪದ್ಮನಾಭ ಅಂತಾನೂ ಹೇಳೋಲ್ಲ, ಅನಂತ ಪದ್ಮನಾಭ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಆ ಅನಂತ ಏನ್ ಮಾಡ್ತಾನೆ, ವಿಷ್ಣುವಿಗೆ ಹಾಸಿಗೆಯಾಗಿ ಹೋಗ್ತಾನೆ. ಇನ್ನು ಉಳಿದವನೇ ವಾಸುಕಿ. ವಾಸುಕಿ ಸರ್ಪಗಳ ರಾಜನಾಗಿ ಹೋಗ್ತಾನೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ಯಾವುದಾದರೂ ಸರ್ಪದೋಷ ಇದೆ ಅಂತ ಅಂದ ತಕ್ಷಣ ನಾವು ಹೋಗೋದೇ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ.
ಅಲ್ವಾ? ಆ ಕುಕ್ಕೆ ಸುಬ್ರಹ್ಮಣ್ಯ ಬಂದು ವಾಸುಕಿಯ ಬಿಲ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಅಲ್ಲಿ ನಾವ್ ಅನ್ಕೊಳ್ತಾ ಇದೀವಿ ಶಿವ ಪಾರ್ವತಿಯ ಮಗ ಸುಬ್ರಹ್ಮಣ್ಯನನ್ನ ನಾವು ಆರಾಧನೆ ಮಾಡ್ತಾ ಇದ್ದೀವಿ ಅಂತ. ಇಲ್ಲ, ಅಲ್ಲಿ ಮುಖ್ಯವಾಗಿ ವಾಸುಕಿಯನ್ನ ಆರಾಧನೆ ಮಾಡ್ತಾರಂತೆ. ಯಾಕೆ ವಾಸುಕಿ ಅಂತಂದ್ರೆ ವಾಸ ಅಂತ, ಕಿ ಅಂದ್ರೆ ಸುಖ, ಅಂದ್ರೆ ವಾಸುಕಿ ಅಂತ ಅಂದ್ರೆ ಸುಖವನ್ನ ಕೊಡುವವನು. ನಮಗೆ ಮಕ್ಕಳಾಗಿಲ್ಲ ಅಂದಾಗ್ಲೂ ಅಷ್ಟೇ ಅಲ್ವಾ, ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ, ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದಿಕ್ಕೆ ಹೇಳ್ತಾರೆ. ಅಲ್ಲಿ ಕೇವಲ ವಾಸುಕಿಯ ಸ್ಥಾನ ಇರುತ್ತೆ. ಅಂದ್ರೆ ಸರ್ಪಗಳ ಪೈಕಿ, ಸರ್ಪಗಳು ಅಂದ್ರೆ ಭೂಮಿಯ ಮೇಲೆ ಆ ಸರೀಸೃಪಗಳು ಅಂತ ಏನ್ ಹೇಳ್ತೀವಿ, ಅಂದ್ರೆ ತೆವಳುವಂತಹ ಆ ಪ್ರಾಣಿಗಳಲ್ಲಿ ನಾನು ವಾಸುಕಿಯಾಗಿದ್ದೇನೆ ಅಂತ ಹೇಳ್ತಾ ಹೋಗ್ತಾನೆ ಭಗವಂತ. ಅಂದ್ರೆ ಆಯುಧಗಳಲ್ಲಿ ವಜ್ರಾಯುಧ, ಹಾಗೆ ಕಾಮಧೇನುವಿನಲ್ಲಿ ವಿಶೇಷವಾಗಿದ್ದೇನೆ, ಹಾಗೆ ಒಳ್ಳೆ ಮಕ್ಕಳು ಹುಟ್ಟಬೇಕು ಅಂದ್ರೂ ಸಹ ಕಂದರ್ಪನಾಗಿ ನಾನಿದ್ದೇನೆ, ಇನ್ನು ಭೂಮಿಯ ಮೇಲೆ ವಾಸುಕಿಯಾಗಿ ನಾನಿದ್ದೇನೆ. ಅಂದ್ರೆ ನಮ್ಮೆಲ್ಲರ ದೋಷಗಳನ್ನ ನಿವಾರಿಸುವ ಭಗವಂತ. ಸಿ, ಅವನ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ಕಣ್ರಿ. ಅಂದ್ರೆ ನಾವು ಒಂದೊಂದು ದೇವತೆಯನ್ನ ಆರಾಧನೆ ಮಾಡಬೇಕಾದ್ರೂ ಸಹ ಯಾಕೆ ಆರಾಧನೆ ಮಾಡ್ತೀವಿ ಅಂದ್ರೆ ಅಲ್ಲಿ ಭಗವಂತ ವಿಶೇಷವಾಗಿ ಸಾನ್ನಿಧ್ಯ ಇರುತ್ತೆ. ಇದನ್ನ ನಾವು ತಿಳ್ಕೋಬೇಕು. ಆಗ ನಾವು ತಿಳ್ಕೊಂಡಾಗ ನಮ್ಗನ್ಸುತ್ತೆ ನಾನು ಯಾವ ದೇವರನ್ನ ಯಾಕೆ ಆರಾಧನೆ ಮಾಡ್ತಿದ್ದೀನಿ ಅಂದ್ರೆ ಅದರಲ್ಲಿ ಭಗವಂತ ವಿಶೇಷವಾಗಿ ಕೂತಿದ್ದಾನೆ. ವಾಸುಕಿಯಲ್ಲಿ ವಾಸುಕಿಯಾಗಿ ಕೂತರೆ ಕಂದರ್ಪನಾಗಿ ಕೂತಿದ್ದಾನೆ. ಹಾಗೆ ಆಯುಧಗಳಲ್ಲಿ ವಜ್ರಾಯುಧದಲ್ಲಿ ವಜ್ರ ಅನ್ನೋ ಹೆಸರಿನಲ್ಲಿ ಕೂತ್ರೆ ಭಗವಂತ ಕಾಮಧೇನುವಿನಲ್ಲಿ ಕಾಮಧೇನು ಅನ್ನೋ ಹೆಸರಿನಲ್ಲೇ ಕೂತಿದ್ದಾನೆ ಅಂತ ಹೇಳ್ತಾ ಹೋಗ್ತಾರೆ. ಇದೇ ಮುಂದುವರೆದು ಭಗವಂತ ಅನಂತಹ, ಅನಂತನು, ಚ ಕೂಡ, ಅಸ್ಮಿ ಆಗಿದ್ದೇನೆ, ನಾಗಾನಾಂ ಹಲವು ಹೆಡೆಗಳ ಸರ್ಪಗಳಲ್ಲಿ, ವರುಣಾನಾಂ ಅಂದ್ರೆ ಜಲ ನಿಯಂತ್ರಣ ದೇವತೆಗಳು ಅಂತ ಹೇಳ್ಬೋದು, ಯದಾ ಸಾಂ ಅಂದ್ರೆ ಎಲ್ಲಾ ಜಲಚರಗಳಲ್ಲಿ, ಅಹಂ ನಾನು, ಪಿತೃಣಾಂ ಪೂರ್ವಜರಲ್ಲಿ, ಆರ್ಯಮ ಆರ್ಯಮನು, ಚ ಕೂಡ, ಅಸ್ಮಿ ಆಗಿದ್ದೇನೆ, ಯಮಃ ಮರಣ ನಿಯಂತ್ರಕನು, ಸಂಯಮ ತಾಂ ಎಲ್ಲಾ ನಿಯಂತ್ರಣದಲ್ಲಿ, ಅಹಂ ನಾನು. ಇಲ್ಲಿ ಇನ್ನೂ ಮುಂದುವರೆದು ಭಗವಂತ ಹೇಳ್ತಾ ಇದ್ದಾನೆ, ನಾನು ನಾಗರ ಪೈಕಿ ಅನಂತನಾಗಿದ್ದೇನೆ. ಈಗ ತಾನೇ ಹೋದ ಶ್ಲೋಕದಲ್ಲಿ ಆ ವಾಸುಕಿಯಾಗಿದ್ದೇನೆ ಅಂತ ಹೇಳಿದ್ರು. ಅನಂತ ನೋಡಿದ್ರೆ ಅನಂತ ನಾಗ ದೇವತೆನೇ ಆಗ್ಲಿಲ್ಲ, ಅವನು ವಿಷ್ಣುವಿನ ಹಾಸಿಗೆಯಾದ ಅಂತ ಈಗ ತಾನೇ ಹೇಳಿದ್ರಿ, ಈಗ ನೋಡಿದ್ರೆ ನಾಗರ ಪೈಕಿ ಅನಂತನಾಗಿದ್ದಾನೆ ಅಂತ ಹೇಳ್ತಿರಲ್ಲ ಅಂತ ಹೇಳಿದ್ರೆ ಹೌದು. ಅಂದ್ರೆ ಇಲ್ಲಿ ಭಗವಂತ ಇನ್ನೂ ವಿಶೇಷವಾಗಿ ಹೇಳ್ತಾ ಇದ್ದಾನೆ, ಭೂಲೋಕದ ಒಂದು ಹೆಡೆಯ ಹಾವುಗಳು ಅಂತ ಏನ್ ಹೇಳ್ತೀವಿ ಅವುಗಳ ಪೈಕಿ ವಿಶೇಷವಾಗಿ ನಾನು ವಾಸುಕಿಯಾಗಿದ್ದೇನೆ. ನಿನ್ನೆ ಹೇಳದ್ನಲ್ಲ, ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಒಬ್ಬ ಲೀಡರು, ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಒಬ್ಬ ಲೀಡರು, ಆ ರೀತಿ. ಆದರೆ ಹಲವು ಹೆಡೆಗಳ ಹಾವುಗಳಲ್ಲಿ ನಾನು ಅನಂತನಾಗಿದ್ದೇನೆ ಅಂದ್ರೆ ಶೇಷನಾಗಿದ್ದೇನೆ. ಏನಪ್ಪಾ ಇದು ಡಿಫ್ರೆನ್ಸು ಅನಂತನಿಗೂ ಶೇಷನಿಗೂ? ಇಲ್ಲಿ ಒಂದ್ ಹೆಡೆ ಅಂತೀರಾ, ಹಲವಾರು ಹೆಡೆಗಳು ಅಂತ ಹೇಳ್ತೀರಾ ಅಂತ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅನಂತನಿಗೆ ಸಾವಿರಾರು ಹೆಡೆಗಳು ಅಂತ ಹೇಳ್ತಾರೆ. ಆ 1000 ಹೆಡೆಗಳಲ್ಲಿ ಭಗವಂತ ಈ ಭೂಲೋಕವನ್ನ ಅಂದ್ರೆ ಈ ಭೂಮಿಯನ್ನ ಸಂಕರ್ಷಕನಾಗಿ ಒಂದು ಸಾಸಿವೆ ಕಾಳು ಇಟ್ಕೊಂಡ್ ಕೂತಿರ್ತಾನಲ್ಲ ಆ ರೀತಿ ಇಟ್ಕೊಂಡ್ ಕೂತಿದ್ದಾನಂತೆ. ನೋಡಿ, ಅಲ್ಲಿಗೆ ಅವನಿಗೆ ಎಷ್ಟು ಶಕ್ತಿ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ? ಅದೇ ರೀತಿ ಈ ಭೂಲೋಕದ ಒಂದು ಹೆಡೆಯ ಹಾವುಗಳಲ್ಲಿ ನಾನು ವಾಸುಕಿಯಾಗಿದ್ದೇನೆ, ಹಲವು ಹೆಡೆಗಳ ಹಾವುಗಳಲ್ಲಿ ನಾನು ಅನಂತನಾಗಿದ್ದೇನೆ. ಅಂದ್ರೆ ಇಲ್ಲಿ ಒಂದು ಆತ ಅಣ್ಣ ಅಂತಲೂ ಹೌದು, ಹಾಗೂ ಆತ ಭಗವಂತನನ್ನೇ ಹೊತ್ತುಕೊಂಡಿದ್ದಾನೆ ಅನ್ನುವಂತಹ ಕಾರಣದಿಂದಲೂ ಅಷ್ಟೇ ವಾಸುಕಿಯೂ ಸಹ ಶೇಷನನ್ನ ಅಂದ್ರೆ ಅನಂತನನ್ನ ಆರಾಧನೆ ಮಾಡ್ತಾರಂತೆ. ನಾವೆಲ್ಲರೂ ವಾಸುಕಿಯನ್ನ ಆರಾಧನೆ ಮಾಡಿ, ವಾಸುಕಿ ನಮಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಒಳ್ಳೇದ್ ಮಾಡಪ್ಪ, ನಮಗೆ ಏನೆಲ್ಲ ದೋಷಗಳಿದೆ ಅದನ್ನ ನಿವಾರಿಸು ಅಂತ ಅಂದ್ರೆ ವಾಸುಕಿ ಸಮೇತ ಅನಂತನನ್ನ ವಾಸುಕಿ ಆರಾಧನೆ ಮಾಡ್ತಾನೆ. ಹಾಗಾಗಿ ಇಲ್ಲಿ ಅನಂತನೇ
ರಾಜನಾಗ್ತಾನೆ ಅಂದ್ರೆ ಕೇವಲ ರಾಜ್ಯ ಅಲ್ಲ, ಅವನು ಸಾಮ್ರಾಜ್ಯನಾಗ್ತಾನೆ ಅಂತ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ವಾಸುಕಿ ಅಂದ್ರೆ ಸುಖವನ್ನ ಕೊಡುವವನು ಅಂತ ತಿಳ್ಕೊಂಡ್ವಿ. ಹಾಗಿದ್ರೆ ಅನಂತ ಅಂದ್ರೆ ಏನು ಅಂದ್ರೆ ಅಂತ್ಯವಿಲ್ಲದವನು ಅನಂತ. ಅವನಿಗೆ ಅಂತ್ಯನೇ ಇಲ್ಲ. ಅದಕ್ಕೆ ಹೇಳಿದ್ದು ಅನಂತನಿಗೆ ಸಾವಿರಾರು ಹೆಡೆಗಳು ಅಂತ. ನಾವ್ ಯಾವ ಹೆಡೆ ನೋಡ್ಬೇಕು? ಈಗ ನಾವೇನಾದ್ರೂ ಅಪ್ಪಿ ತಪ್ಪಿ ಕ್ಷೀರಸಾಗರ ಮಧ್ಯದಲ್ಲಿ ಹೋದ್ರೆ ನಾವು ಆ ಹಾವಿನ ಅಂದ್ರೆ ಅನಂತನ ಮೇಲೆ ಮಲಗಿರುವ ಭಗವಂತನನ್ನ ನೋಡ್ಬೇಕಾ? ಅಥವಾ ಅವನಿಗೆ ಯಾವುದೇ ರೀತಿಯಾದಂತಹ ಬಿಸಿಲು ಬಾರದೇ ಇರ್ಲಿ, ಮಳೆ ಬೀಳದೇ ಇರ್ಲಿ ಅಂತ ಆ 1000 ಹೆಡೆಗಳನ್ನ ಭಗವಂತನಿಗೆ ಕೌಚ್ ಹಾಕೊಂಡು ಅಂತ ಹೇಳ್ತಾರೆ. ಅಂದ್ರೆ ಆ ರೀತಿ ರಕ್ಷಣೆ ಕೊಡ್ತಾ ಇದ್ದಾನಲ್ಲ, ಅವನ 1000 ಹೆಡೆಯಲ್ಲಿ ನಾವು ಯಾವ ಹೆಡೆ ನೋಡ್ಬೇಕೋ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಆ ರೀತಿ ಅನಂತ ಅನಂತನಾಗಿದ್ದಾನೆ. ಅವನು ಭಗವಂತ ಅನಂತ ಅಂದ್ರೆ ಅವನಿಗೆ ಯಾವುದೇ ರೀತಿಯಾದಂತಹ ಅವನ ಮಹಿಮೆಗಳಿಗಾಗಲಿ ಅಥವಾ ಅವನ ಹಿರಿಮೆಗಾಗಲಿ ಯಾವುದೇ ರೀತಿಯಾದಂತಹ ಎಂಡೇ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಜಲಚರಗಳಲ್ಲಿ ಭಗವಂತ ವರುಣನಾಗಿದ್ದಾನೆ. ಅಂದ್ರೆ ಜ ಜಲ ನೀರಿನಲ್ಲಿ ಇರುವಂತಹ ದೇವತೆಗಳು ಅಂತ ನಾವು ಇಲ್ಲಿ ಜಲಚರಗಳು ಅಂದ ತಕ್ಷಣ ಮೀನು, ಇನ್ನೊಂದು ಯಾವ್ದೋ ಪ್ರಾಣಿಗಳ ಅಂತ ನೋಡೋದಾದ್ರೆ ಅಲ್ಲ. ಅಂದ್ರೆ ಇದರಲ್ಲಿ ವಿಶೇಷವಾಗಿ ಭಗವಂತ ಹೇಗಿದ್ದಾನೆ ಅಂತ ನೋಡೋದಾದ್ರೆ ಎಲ್ಲಾ ಜಲಚರಗಳು ಅಂದ್ರೆ ಇಲ್ಲಿ ನೀರಿನ ದೇವತೆಗಳು ಅಂತ ಹೇಳ್ತಾರೆ. ಅಂದ್ರೆ ನೀರಿನಲ್ಲೂ ಸಹ ಹಲವಾರು ದೇವತೆಗಳಿದಾರಂತೆ. ಆ ನೀರಿನ ದೇವತೆಗಳಲ್ಲಿ ಭಗವಂತ ವರುಣನಲ್ಲಿ ವಿಶೇಷವಾಗಿದ್ದಾನೆ. ಯಾಕೆ ನೀರಿನಲ್ಲಿ ವರುಣನಲ್ಲಿ ವಿಶೇಷವಾಗಿದ್ದಾನೆ ಅಂತ ಅಂದ್ರೆ ನಮ್ಮನ್ನ ಪವಿತ್ರಗೊಳಿಸಲು ಅಲ್ವಾ. ಈಗ ಯಾವುದೋ ಒಂದು ಕೊಳೆ ಆಯ್ತು, ನಾವು ಹೋಗ್ತೀವಿ, ನೀರಿನಲ್ಲಿ ತೊಳಿತೀವಿ, ಬಟ್ಟೆ ಒಗಿತೀವಿ, ಪಾತ್ರೆ ತೊಳಿತೀವಿ, ಮನೆ ಒರೆಸ್ತೀವಿ, ಸ್ನಾನ ಮಾಡ್ತೀವಿ. ಅಷ್ಟೇ ಅಲ್ಲ ರೀ, ಕೊನೆಗೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಒಂದು ಉದ್ಧರಣೆ ನೀರು ಬಿಡಬೇಕಾದ್ರೂ ಆ ನೀರು ನಮ್ಮ ಮನಸ್ಸನ್ನ ಪ್ರತಿನಿಧಿಸ್ತಾ ಇರುತ್ತೆ ಅಲ್ವಾ. ಅಥವಾ ಪೂಜೆ ಮಾಡ್ಬೇಕು, ಆ ಪೂಜೆಗೆ ಇಟ್ಕೊಂಡಂತಹ ಎಲ್ಲ ವಸ್ತುಗಳ ಪೈಕಿ ನಾವು ಫಸ್ಟ್ ಮಾಡೋದೇ ಸಂಕಲ್ಪ ಮಾಡ್ತಿದ್ದ ಹಾಗೆ ಮಾಡೋ ಮೊದಲನೇ ಕೆಲಸನೇ ಕಳಶಕ್ಕೆ 4 ಕಡೆ ಗಂಧವನ್ನ ಇಟ್ಟು ಅದಕ್ಕೆ ಒಂದು ಹೂವನ್ನ ಮುಚ್ಚಿ ಗಂಗೆ ಚೈಮುನೈ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿ ಸನ್ನಿಧಿಂ ಕುರು ಅಂತ 7 ನದಿಗಳನ್ನ ಆ ನೀರುಗಳನ್ನ ಆ ಕಳಶಕ್ಕೆ ತಂದು ಕಳಶೋದಕೀನ ಆ ಪೂಜಾ ದ್ರವ್ಯಾಣಿ ಪ್ರೋಕ್ಷ ಅಂತ ಎಲ್ಲ ಬರ್ತಾ ಹೋಗುತ್ತೆ. ಅಂದ್ರೆ ಆ ಕಳಶದ ನೀರಿನಿಂದ ನಾವು ಆ ಪೂಜೆಗೆ ನಾವು ಇಟ್ಕೊಂಡಂತಹ ಎಲ್ಲ ವಸ್ತುಗಳಿಗೆ ಪ್ರೋಕ್ಷಣೆ ಮಾಡ್ತೀವಿ. ದೇವ್ರ ಏನ್ ಕೂರಿಸಿದೀವಿ ಅದಕ್ಕೆ ಪ್ರೋಕ್ಷಣೆ ಮಾಡ್ತೀವಿ. ಕೊನೆಗೆ ನಮಗ್ ನಾವೇ ಪ್ರೋಕ್ಷಣೆ ಮಾಡ್ತೀವಿ. ಆಮೇಲೆ ಒಂದು ಉದ್ಧರಣೆ ನೀರು ಬಿಟ್ಬಿಟ್ಟು ಆಮೇಲೆ ನಾವು ಪೂಜೆಯನ್ನ ಶುರು ಮಾಡ್ತೀವಿ. ಅಂದ್ರೆ ಅಲ್ಲಿಗೆ ಅರ್ಥ, ನಾವು ಎಷ್ಟೇ ಶುಚಿ ಅಂತ ಅಂದ್ಕೊಂಡ್ರೂ ಸಹ ಪೂಜೆಗೆ ಕೂತಾಗ ಆ ಒಂದು ಹೂವಿನ ನೀರಿನಿಂದ ಎಲ್ಲವನ್ನ ಶುಚಿ ಮಾಡ್ತೀವಿ. ಇದು ನಾವು ಯಾವುದೇ ವ್ರತ ಮಾಡ್ಬೇಕಾದ್ರೂ ಇದು ಆ ಪಾಲನೆ ಮಾಡುವಂತಹ ತುಂಬಾ ಸುಲಭದ ವಿಧಾನ ಅಂತ ಹೇಳ್ತೀವಿ. ಅಂದ್ರೆ ಮೊದಲನೇ ವಿಧಾನ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಅಂತ ನಾನು ನಿಮಗೆ ಹೇಳಿದೆ. ಏನೇ ತೊಳೆದು ಏನೇ ಕ್ಲೀನ್ ಮಾಡಿಟ್ರು ಅದನ್ನೆಲ್ಲ ನಾವು ಶುಚಿ ಮಾಡ್ಕೊಂತೀವಿ ಮತ್ತೆ ಮಂತ್ರದ ಮೂಲಕ. ಆ ರೀತಿ ಇಲ್ಲಿ ಎಲ್ಲವನ್ನ ಪವಿತ್ರಗೊಳಿಸ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಯಾವುದೋ ಮನೆ ದೇವರಿಗೆ ಹೋಗ್ತೀವಿ, ಯಾವುದೋ ಒಂದು ತೀರ್ಥ ಕ್ಷೇತ್ರಕ್ಕೆ ಹೋಗ್ತೀವಿ ಅಂದ್ರೆ ಅಲ್ಲಿರುವಂತಹ ನದಿಯಲ್ಲಿ ನಾವು ಸ್ನಾನ ಮಾಡಿ ನಮ್ಮ ಮನಸ್ಸನ್ನ ಶುದ್ಧಿ ಮಾಡಿಕೊಂಡು ನಂತರ ಭಗವಂತನ ಹತ್ರ ಹೋಗ್ತೀವಿ. ನದಿಯಲ್ಲಿ ಸ್ನಾನ ಮಾಡ್ಬೇಕಾದ್ರೆ ದೇಹ ಶುದ್ಧಿ ಅಲ್ಲ, ಮನಸ್ಸಿನ ಶುದ್ಧಿ. ಅಂದ್ರೆ ನಾವೇನ್ ಅನ್ಕೊಂತಾ ಇದೀವಿ, ನದಿನಲ್ಲಿ ಇಳಿದ್ಬಿಟ್ಟು ನಾನು ಸ್ನಾನ ಮಾಡ್ತಿದ್ದೀನಿ, ಸೋಪ್ ಹಚ್ಕೊಂಡೆ, ಶಾಂಪೂ ಹಾಕೊಂಡೆ, ಸ್ನಾನ ಮಾಡ್ದೆ, ವಾವ್ ಚೆನ್ನಾಗಿತ್ತು. ಇಲ್ಲ, ನಾನು ಮಾಡ್ಕೊಳ್ತಾ ಇರೋದು ಮನಸ್ಸಿನ ಶುದ್ಧಿ. ನಾನಲ್ಲಿ 3 ಮುಳುಗ್ ಹಾಕ್ಬೇಕಾದ್ರೆ ನಾನ್ ಜ್ಞಾಪಿಸ್ಕೋಬೇಕು, ನನ್ನಲ್ಲಿರುವಂತಹ ಎಲ್ಲ ದೋಷಗಳನ್ನ ನಿವಾರಣೆ ಮಾಡಪ್ಪ. ಬಿಕಾಸ್ ನನ್ನ ಮನಸ್ಸು ಡಸ್ಟ್‌ಬಿನ್ ಆಗ್ಬಿಟ್ಟಿದೆ, ನನಗೆ ಗೊತ್ತಿಲ್ಲ, ವಿತೌಟ್ ಮೈ ನಾಲೆಡ್ಜ್. ಹಾಗಾಗಿ ನೀನು ಇದನ್ನೆಲ್ಲವನ್ನ ಪರಿಶುದ್ಧಗೊಳಿಸು, ಪಾವನಗೊಳಿಸು. ಯಾಕೆಂದ್ರೆ ಮಡಿ ಅಂತ ಅಂದ್ರೆ ದೇಹ ಮಡಿ ಅಲ್ಲ, ಮನಸ್ಸಿನ ಮಡಿ ತುಂಬಾ ಮುಖ್ಯ. ಅದೇ ರೀತಿ ನಾವು ಬಿಸಿಲಿಂದ ಬಂದ್ವಿ ಅಂತ ಅನ್ಕೊಳ್ಳಿ, ಏನೇ ಫ್ಯಾನ್ ಹಾಕೊಳ್ಳಿ, ಏನೇ AC ಹಾಕೊಳ್ಳಿ, ನಮಗದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಯಾವಾಗ? ಫಸ್ಟ್ 1 ಲೋಟ ನೀರ್ ಕುಡಿದ ತಕ್ಷಣನೇ.
ವರುಣ ಅಂತ ಅಂದ್ರೇನೆ ವರು ವರ ಅಂದ್ರೆ ಶ್ರೇಷ್ಠ ಅಂತ, ರು ಅಂದ್ರೆ ಅತಿಶಯ ಅಂತ, ಣ ಅಂದ್ರೆ ಕೊಡುವವನು, ಅಂದ್ರೆ ಅನಂತವಾದ ಆನಂದ ಕೊಡುವವನು ಅಲ್ವಾ. ನಮಗೆ ನೀರ್ ಕುಡ್ದಿದ ತಕ್ಷಣ ಎಷ್ಟು ಖುಷಿ ಆಗತ್ತೆ. ಅಷ್ಟೇ ಅಲ್ಲ, ಮಕ್ಳಿಗೆಲ್ಲಾರು ನೀರಿರೋ ಜಾಗಕ್ಕೆ ಕರ್ಕೊಂಡು ಹೋಗಿ, ಬೇಡ ಒಂದು ಟಬ್ಬಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಆ ಎಳೆ ಮಗುನ ಕೂರ್ಸಿ ಆ ಟಪ್ 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 ಅಂತ ಹೊಡಿತಾ ಹೊಡಿತಾ ಆ ಮಗು ಅದ್ ಎಷ್ಟು ಖುಷಿ ಪಡತ್ತಪ್ಪ ಅಂತ ಅಂದ್ರೆ ಆ ಖುಷಿಗೆ ಪಾರನೇ ಇಲ್ಲ. ಯಾವ್ದೋ ಒಂದು ತುಂಬಾ ಕಾಸ್ಟ್ಲಿ ಅಂತ ಅಲ್ಲ, ಕೇವಲ ನೀರಿನಲ್ಲಿ ನಮ್ಗೆ ಅಷ್ಟು ಖುಷಿ ಸಿಕ್ಕತ್ತೆ. ಒಳ್ಳೆ ನೀರಿದ್ದಾಗ ಸ್ವಲ್ಪ ಏನು ಮನೆ ಶುದ್ಧಿ ಮಾಡ್ಕೊಂಡ್ವಿ ಅಥವಾ ಸ್ನಾನ ಮಾಡಿದ್ವಿ, ವಾವ್ ಏನ್ ಖುಷಿ ಇದೆ ರೀ ಅಲ್ವಾ. ವರ ಅಂದ್ರೆ ಶ್ರೇಷ್ಠ, ರು ಅಂದ್ರೆ ಅತಿಶಯ. ಹಾಗಾಗಿ ಣ ಅಂದ್ರೆ ಕೊಡುವವನು, ಅನಂತವಾದ ಆನಂದವನ್ನ ತಂದು ಕೊಡುವವನು ಭಗವಂತ. ಅಷ್ಟೇ ಅಲ್ಲದೆ ನಾವು ಈಗ ತಾನೇ ಪಕ್ಷಗಳನ್ನ ಮುಗಿಸಿದ್ವಿ. ಆಗ ನಾವು ತರ್ಪಣ ಕೊಡಬೇಕಾದ್ರೂ ಸಹ ನಾವು ಉಪಯೋಗಿಸೋದು ನೀರನ್ನ, ಅಥವಾ ಅರ್ಘ್ಯವನ್ನ ಕೊಡ್ಬೇಕಾದ್ರೂ ನಾವು ಉಪಯೋಗಿಸೋದು ನೀರನ್ನ. ನೀರಿಲ್ದೆ ಏನು ಕೆಲ್ಸನೇ ಆಗಲ್ಲ. ಯೋಚನೆ ಮಾಡಿ, ಒಂದೇ ನಿಮಿಷ ಕಣ್ಮುಚ್ಕೊಂಡು ನೀರಿಲ್ದೆ ಏನ್ ಕೆಲಸ ಮಾಡ್ಬೋದು ಯೋಚನೆ ಮಾಡಿ. ಏನಾದ್ರೂ ಆಗುತ್ತಾ? ಯಾವ ಕೆಲ್ಸನೂ ಆಗಲ್ಲ ಕಣ್ರಿ. ಪಾತ್ರೆ ತೊಳೆಯಕ್ ಆಗಲ್ಲ, ಬಟ್ಟೆ ಒಗ್ಯಕ್ ಆಗಲ್ಲ, ಅಡಿಗೆ ಮಾಡಕ್ ಆಗಲ್ಲ, ನಾವು ಕ್ಲೀನ್ ಆಗಿರಕ್ ಆಗಲ್ಲ. ಕೋಪ ಮಾತ್ರ ಬರುತ್ತೆ. ನೀರ್ ಕುಡಿದೆ ನಾವು ಇರಕ್ಕಾಗಲ್ಲ ನೋಡಿ. ಹಾಗಾಗಿ ನೀರು ಮುಖ್ಯ. ಅದ್ರಲ್ಲಿ ಭಗವಂತ ವರುಣನಾಗಿ ಇದ್ದಾನೆ. ಇನ್ನು ಪಿತೃಗಳ ಪೈಕಿ ಅರ್ಯಮಾನಾಗಿದ್ದೇನೆ ಅಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಪಿತೃಗಳು ಅರ್ಯಮಾನ್ ಏನಿದು, ಅರ್ಯಮಾನ್ ಯಾರು ಅಂತ ನಾವೇನಾದ್ರೂ ನೋಡೋದಾದ್ರೆ, ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ ಪಿತೃದೇವತೆಗಳು ಅಂತ ಅಂದ ತಕ್ಷಣ ಅಪ್ಪ, ಅಮ್ಮ, ತಾತ, ಮುತ್ತಾತ, ಅಥವಾ ನಮ್ಮ ಮನೆಯಲ್ಲಿ ಯಾರೆಲ್ಲ ದೇಹ ತ್ಯಾಗ ಮಾಡಿದ್ದಾರೆ ಅಂದ್ರೆ ಅವ್ರು ಯಾರೆಲ್ಲ ಸತ್ತು ಹೋಗಿದ್ದಾರೆ, ಅಂದ್ರೆ ಆಡು ಭಾಷೆಲಿ ಹೇಳ್ತಾ ಇರೋದು, ಕ್ಷಮೆ ಇರ್ಲಿ, ಯಾರೆಲ್ಲ ದೇಹ ತ್ಯಾಗವನ್ನ ಮಾಡಿದ್ದಾರೆ, ಯಾರೆಲ್ಲ ಮೃತರಾಗಿದ್ದಾರೆ ಅವರೆಲ್ಲ ಪಿತೃದೇವತೆಗಳು. ಅಪ್ಪ ಅಮ್ಮ ಇರ್ಬೋದು, ಅಜ್ಜ ಅಜ್ಜಿ ಇರ್ಬೋದು, ಮುತ್ತಜ್ಜ ಮುತ್ತಜ್ಜಿ, ಇವರೆಲ್ಲ ಏನಂತಾರೆ, ಇವರೆಲ್ಲ ಪಿತೃಗಳು ಅಂತ ನಾವ್ ಅನ್ಕೊಂಡ್ಬಿಟ್ಟಿದೀವಿ. ಅದು ಒಂದ್ ಕಡೆಯಿಂದ ಕರೆಕ್ಟ್ ಇಲ್ಲ ಅಂತ ಇಲ್ಲ. ಆದ್ರೆ ಸುಮ್ನೆ ಯೋಚನೆ ಮಾಡಿ, ಈಗ ನಿಮ್ಮ ಅಪ್ಪ ಅಮ್ಮನೋ ಅಥವಾ ನಿಮ್ಮ ಅಜ್ಜಿ ತಾತನೋ ಅಥವಾ ಮುತ್ತಜ್ಜ ಮುತ್ತಜ್ಜಿನೋ ಇನ್ನೂ ಹುಟ್ಟೇ ಇಲ್ವಾ ಅವರು ಈ ಭೂಮಿ ಮೇಲೆ? ಯೋಚನೆ ಮಾಡಿ. ಹುಟ್ಟಿದ್ದಾರೆ ಅಲ್ವಾ. ನಾವ್ ಎಷ್ಟೋ ಸಲ ಮಾತಾಡ್ಬೇಕಾರೆ ಹೇಳೋದುಂಟು, ಆ ಯಾರೋ ಹೋದ ತಕ್ಷಣ, ಯಾರಿಗೋ ಮಗು ಆಯ್ತು ಅಂದ ತಕ್ಷಣ, ನನ್ನ ಅಪ್ಪ ಮತ್ತೆ ಹುಟ್ಟು ಬಂದ್ರು, ನನ್ನ ಅಮ್ಮ ಮತ್ತೆ ಹುಟ್ಟು ಬಂದ್ರು, ಅಯ್ಯೋ ನನ್ನ ಅಜ್ಜನ ಹಾಗೆ ಇದ್ದಾನೆ, ನನ್ನ ಅಜ್ಜಿ ಹಾಗೆ ಇದ್ದಾನೆ. ಹಾಗಿದ್ರೆ ಅವರು ಭೂಮಿಯಲ್ಲಿ ಮತ್ತೆ ಹುಟ್ಟಿದರೆ ಅಂತ ಅಂದ್ರೆ ನಾನು ಯಾಕೆ ಅವರಿಗೆ ಶ್ರಾದ್ದ ಕರ್ಮವನ್ನ ಮಾಡ್ಬೇಕು? ಮಾಡ್ಬೇಕಾ? ಮಾಡ್ಬಾರ್ದಾ? ತಪ್ಪಾ? ಸರಿನಾ? ಅಲ್ವಾ? ಅಂದ್ರೆ ಹಾಗಿದ್ರೆ ನಾವು ಈಗ ಒಂದು ಪಿಂಡದಾನವನ್ನ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ನಾವೇನ್ ಅನ್ಕೊಂತಿದೀವಿ, ಅವರು ಹೋಗ್ಬಿಟ್ಟಿದ್ದಾರೆ, ಅವರು ಊಟ ಮಾಡೋದಿಕ್ಕೋಸ್ಕರ ನಾವು ಕೊಡ್ತಾ ಇರೋದು ಅಂತ ಅನ್ಕೊಂಡಿದೀವಿ. ಖಂಡಿತ ಇಲ್ಲ. ಮತ್ತೆ ನಾವು ಅವರು ಇನ್ನೊಂದ್ ಯಾವುದೋ ಒಂದು ಜನ್ಮದಲ್ಲಿ ಬಂದಿದಾರಲ್ಲ, ಆ ಜನ್ಮದಲ್ಲೂ ಸಹ ಅವರಿಗೆ ಊಟದ ಕೊರತೆ ಆಗದೇ ಇರಲಿ ಅಂತ ಹೇಳಿ ನಾವು ಮಾಡೋದಂತೆ. ಎಷ್ಟು ನಮ್ಮ ಆಲೋಚನೆನೇ ಬದಲಾಗೋಯ್ತು ಅಲ್ವಾ. ಅಂದ್ರೆ ಉದಾಹರಣೆ, ಈಗ ನಾವು ಪಿತೃಗಳು ಅಂತ ತಗೊಳ್ಳೋದು ವಸುಗಣಗಳು ಅಂತ ಹೇಳ್ತಾ ಹೋಗ್ತೀವಿ. ಈ ಅಪ್ಪ ಅಮ್ಮ ಏನಿದ್ದಾರೆ, ಈ ಪಿತೃ ದೇವತೆಗಳಿಗೆಲ್ಲ, ಅಂದ್ರೆ ಈಗ ನಾವು ಪಿತೃದೇವತೆಗಳು ಅನ್ನಲ್ಲ, ಇದರಲ್ಲಿ ಇವರೆಲ್ಲ ಯಾರು ಅಂತ ಅಂದ್ರೆ ಅಪ್ಪ ಅಮ್ಮ ಅಜ್ಜಿ ತಾತ ಇವರೆಲ್ಲ ಏನಿದ್ದಾರೆ, ಇವರೆಲ್ಲ ಪುತ್ಥಳಿಗಳಿದ್ದ ಹಾಗಂತ. ಅಂದ್ರೆ ಅವ್ರೊಂದು ನಮಗೆ ಪೂಜೆ ಮಾಡೋದಿಕ್ಕೆ ಒಂದು ಮಾರ್ಗ ಅಷ್ಟೆ. ಈಗ ವಸುಗಣಗಳು ಏನಿದೆ ಅದು ಪಿತೃ ದೇವತೆಗಳು ಅಂತ ಹೇಳ್ತಾ ಹೋಗ್ತಾರೆ. ಉದಾಹರಣೆ, ನಾವು ಮಾಡುವಂತಹ ಎಲ್ಲ ಶ್ರಾದ್ದ ಕರ್ಮದಲ್ಲಿ ಏನೆಲ್ಲ ಆಹಾರವನ್ನ ನಾವು ಕೊಡ್ತೀವಿ ಅದು ಅವರಿಗೆ ಮುಂದಿನ ಜನ್ಮದಲ್ಲಿ ಸಿಕ್ಕುತ್ತಂತೆ. ಉದಾಹರಣೆ, ಅವ್ರು ಪಕ್ಷಿಯಾಗಿದ್ದಾರೆ, ಅವರಿಗೆ ಪಕ್ಷಿ ಆದಾಗ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಊಟ ಸಿಗ್ಲಿ, ಅಥವಾ ಮಗುವಾಗಿದ್ದಾರೆ ಅವ್ರಿಗೆ ಏನ್ ಇಷ್ಟನೋ ಆ ಊಟ ಸಿಕ್ಲಿ, ಯಾವ ಪ್ರಾಣಿ ಆಗಿದ್ದಾರೆ ಅವ್ರಿಗೆ ಊಟ ಸಿಕ್ಲಿ ಅಂತ ಅಂತೆ. ಇದನ್ನ ಹೇಗ್ ಹೇಳ್ತಾರೆ ಅಂತ ಅಂದ್ರೆ, ಈಗ ನಮ್ಮ ತಂದೆ ತಾಯಿ ಯಾರಿದ್ದಾರೆ ಅವರುಗಳಿಗೆ ವಸುಗಣಗಳು
ಮುಖ್ಯ ಆಗ್ತಾರಂತೆ. ಅಜ್ಜಿ ತಾತಗೆ ರುದ್ರಗಣಗಳು, ಹಾಗೆ ಮುತ್ತಜ್ಜ ಮುತ್ತಜ್ಜಿಗೆ ಆದಿತ್ಯ ಗಣಗಳು ಅಂತ ಹೇಳ್ತಾರೆ. ಅಂದ್ರೆ ವಸುಗಣ, ರುದ್ರಗಣ, ಆದಿತ್ಯಗಣ ಈ ಮೂರು ಗಣಗಳು ಸೇರಿ ಪಿತೃದೇವತೆಗಳು ಅಂತ ಆಗೋದು. ನಾವೇನ್ ಅನ್ಕೊಂಡಿದೀವಿ, ನಮ್ಮ ಅಜ್ಜ ಅಜ್ಜಿಗೆ ಅಥವಾ ನಮ್ಮ ಅಪ್ಪ ಅಮ್ಮನಿಗೆ ನಾವು ಕಾರ್ಯವನ್ನ ಮಾಡ್ತಾ ಇದ್ದೀವಿ ಅಂತ ನಾವು ಅನ್ಕೊಂತಾ ಇದೀವಿ. ಇಲ್ಲ, ಯಾರು ಪ್ರಾಪರ್ ಆಗಿ ಶ್ರಾದ್ದ ಯಾರು ಮಾಡ್ತಾರೆ ಅವ್ರಿಗೆ ಕೇಳಿ. ಕೆಲವು ಶ್ಲೋಕಗಳಿದೆ, ಅದ್ರ ಅರ್ಥ ಕೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ವಸುಗಣ ಅಂತ ಬರುತ್ತೆ, ರುದ್ರಗಣ ಅಂತ ಬರುತ್ತೆ, ಆದಿತ್ಯ ಗಣ ಅಂತ ಬರುತ್ತೆ. ನಮಗೆ ಸಂಸ್ಕೃತ ಗೊತ್ತಿಲ್ಲದೆ ಇರೋದ್ರಿಂದ ಅಥವಾ ಆ ಸಮಯದಲ್ಲಿ ಯಾರು ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನೋ ಇದರಿಂದ ನಾವೇನ್ ಮಾಡ್ತೀವಿ, ಆ ಅದ್ರ ಅರ್ಥ ತಿಳ್ಕೊಳ್ಳೋದಿಕ್ ಹೋಗೋದಿಲ್ಲ. ಆದ್ರೆ ಇಲ್ಲಿ ಭಗವಂತ ನಮಗೆ ಆ ಆ ಕಾರ್ಯವನ್ನ ನಾವು ಹೆಣ್ಮಕ್ಳು ಅದ್ರಲ್ಲೂ ನಾವು ತಿಳ್ಕೊಳಕ್ ಆಗೋದಿಲ್ಲ ಅನ್ನೋ ಒಂದು ಸೂಕ್ಷ್ಮ ವಿಷಯವನ್ನ ನಮಗೆ ಭಗವದ್ಗೀತೆ ಮೂಲಕ ತಿಳಿಸ್ತಾ ಇದ್ದಾನೆ. ಹಿ ಈಸ್ ಸೋ ಸ್ವೀಟ್. ಹಾಗಾಗಿ ಈ ಆದಿತ್ಯ ಗಣಗಳೇನಿದೆ, ಈ 12 ಆದಿತ್ಯರ ಪೈಕಿ ಒಬ್ಬ ಆದಿತ್ಯ ಇದ್ದಾನೆ. ಅವನ ಹೆಸರೇ ಅರ್ಯಮ ಅಂತ. ಅರ್ಯಮ ನೋಡಿ, ಅವನ ಹೆಸರು ಎಷ್ಟ್ ಚೆನ್ನಾಗಿದೆ. ಅರ್ ಅಂತ ಅಂದ್ರೆ ಅರಿಯ. ಅರಿಯ ಅಂದ್ರೆ ತಿಳಿದುಕೊಳ್ಳಬೇಕಾದ, ತಿಳಿದುಕೊಳ್ಳಬೇಕಾದ. ಮಾತಿ ಅಂದ್ರೆ ತಿಳಿದಿದ್ದಾನೆ ಅಂತ. ಅಂದ್ರೆ ನಾವು ತಿಳಿದುಕೊಳ್ಳಲೇಬೇಕಾದಂತಹ ವ್ಯಕ್ತಿ ಆರ್ಯಮಾನ್. ಆದ್ರೆ ನಮ್ಮನ್ನು ತಿಳಿದಂತಹ ವ್ಯಕ್ತಿ ಆರ್ಯಮಾನ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಭಗವಂತ ನಮಗೆ ಎಲ್ಲವೂ ಸಹ ತಿಳಿದಿದ್ದಾನೆ. ಆತ ನಾವು ತಿಳಿದುಕೊಳ್ಳಬೇಕಾದಂತಹ ವಸ್ತು ಅಂತ. ಆ ರೀತಿ 12 ಆದಿತ್ಯರ ಪೈಕಿ ಒಬ್ಬ ಆದಿತ್ಯ ಈ ಪಿತೃಗಣಗಳ ಹೆಡ್ ಆಗಿದ್ದಾನೆ. ಯಾಕೆ ಅವನು ಹೆಡ್ ಆಗಿದ್ದಾನೆ ಅಂತ ಅಂದ್ರೆ, ಅವನಲ್ಲಿ ನಾನಿದ್ದೇನೆ. ಹಾಗೇನೆ ಈ ಶ್ರಾದ್ದ ಕಾರ್ಯಗಳನ್ನ ಯಾಕೆ ಮಾಡ್ಬೇಕು ಅಂತ ಅಂದ್ರೆ, ಆ ಶ್ರಾದ್ದ ಕಾರ್ಯಗಳನ್ನ ಮಾಡಿದಾಗ ನಾನು ಆಗ್ಲೇ ಹೇಳಿದಾಗೆ ವಸುಗಣ, ರುದ್ರಗಣ, ಆದಿತ್ಯ ಗಣಗಳು ನಮಗೆ ವರವನ್ನ ಕೊಡ್ತಾ ಹೋಗ್ತಾರೆ. ಅಂದ್ರೆ ಈ ಗಣಗಳಿಗೆ ನಾವು ಪೂಜೆ ಮಾಡಕ್ ಆಗದೆ ಇರೋದ್ರಿಂದ ನಮ್ಮ ಅಜ್ಜಿ ತಾತ, ನಮ್ಮ ಅಪ್ಪ ಅಮ್ಮ ಅಥವಾ ಮುತ್ತಜ್ಜ ಮುತ್ತಜ್ಜಿಗೆ ನಾವು ಪೂಜೆಯನ್ನ ಮಾಡ್ತಾ ಹೋಗ್ತೀವಿ. ಹಾಗೇನೆ ಅವರಿಂದ ನಮಗೆ ಏನು ಸಿಕ್ಕುತ್ತಪ್ಪ ಅಂತ ಅಂದ್ರೆ, ಬ್ರಹ್ಮ ಜ್ಞಾನಗಳು ಸಿಗ್ತಾ ಹೋಗುತ್ತೆ. ಹಾಗೇನೆ ಇಲ್ಲಿ ನಾನು ಎಲ್ಲಾ ನಿಯಂತ್ರಕರಲ್ಲಿ, ಅಂದ್ರೆ ಸಂಯಮ ಅಂದ್ರೆ ನಿಯಂತ್ರಕರು ಅಂತ, ಈ ಎಲ್ಲಾ ನಿಯಂತ್ರಕರಲ್ಲಿ ಯಾರಾಗಿದ್ದೇನೆ ಅಂದ್ರೆ ನಾನು ಯಮನಾಗಿ ಕೂತಿದ್ದೇನೆ ಅಂತ ಭಗವಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ನಿಯಂತ್ರಕ ಅಂದ್ರೆ ನಮಗೆಲ್ರಿಗೂ ಗೊತ್ತು, ಶಿಕ್ಷೆ ಕೊಡೋದು, ದಂಡವನ್ನ ಕೊಡೋದು ಅಲ್ವಾ. ನಮಗ್ ಯಾರು ಇಷ್ಟ ಆಗಲ್ಲಪ್ಪ. ಯಾಕೆ ಇಷ್ಟ ಆಗಲ್ಲ ಅಂದ್ರೆ ಅವ್ರು ಶಿಕ್ಷೆ ಕೊಡ್ತಾರೆ. ಆದ್ರೆ ನಾವು ಮರ್ತ್ ಬಿಡ್ತೀವಿ, ಅವರು ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ನಾವು ಸರಿಯಾದ ದಾರಿಗೆ ಬರೋದೇ ಇಲ್ಲ ಅಲ್ವಾ. ಈಗ ಉದಾಹರಣೆ, ಒನ್ ವೇ ಇದೆ ಅಂತ ನಮಗ್ ಗೊತ್ತಿದ್ರು ಸಹ ನಾವೇನ್ ಮಾಡ್ತೀವಿ, ಬೇಕು ಅಂತ ಒನ್ ವೇನಲ್ಲೇ ಹೋಗ್ತೀವಿ. ಹೆಲ್ಮೆಟ್ ಹಾಕೋಬೇಕು ಅಂತ ಗೊತ್ತಿದ್ರು ಹೆಲ್ಮೆಟ್ ಹಾಕೊಂಡ್ ಹೋಗಲ್ಲ. ಈ ರೀತಿ ಎಲ್ಲ ತಪ್ಪು ಕಾರ್ಯಗಳನ್ನ ನಾವು ಮಾಡ್ತೀವಿ. ಆದ್ರೆ ಒಂದು ಸಲ ಫೈನ್ ಬಿದ್ದ ತಕ್ಷಣ ಏನ್ ಮಾಡ್ತೀವಿ, ಹೆಲ್ಮೆಟ್ ಹಾಕೊಂಡ್ ಹೋಗ್ತೀವಿ, ಒನ್ ವೇಗ್ ಹೋಗಲ್ಲ. ಯಾಕೆ? ಫೈನ್ ಹಾಕ್ತಾರೆ, ದಂಡವನ್ನ ಕಟ್ಟಬೇಕಾಗತ್ತೆ. ದಂಡ ಇಸ್ ನಥಿಂಗ್ ಬಟ್ ಶಿಕ್ಷೆ ಅಲ್ವಾ. ಅಂದ್ರೆ ಈ ಯಮ ಏನ್ ಮಾಡ್ತಾ ಹೋಗ್ತಾನೆ, ನಿಯಂತ್ರಕನಾಗಿದ್ದಾನೆ. ಹಿ ವಿಲ್ ಗಿವ್ ಪನಿಷ್ಮೆಂಟ್ ಟು ಅಸ್. ಆದ್ರೆ ನಾವು ಪನಿಷ್ಮೆಂಟ್ ಅಂತ ಅನ್ಕೊಂಡ್ಬಿಟ್ಟಿದೀವಿ, ನಾವು ಮರ್ತೇ ಬಿಟ್ಟಿದೀವಿ ಕಣ್ರಿ. ಅವನು ಪನಿಷ್ಮೆಂಟ್ ಕೊಟ್ರೇನೆ ನಾವು ಭಗವಂತನನ್ನ ಹೋಗಿ ಸೇರೋದಿಕ್ಕೆ ಸಾಧ್ಯ ಅಲ್ವಾ. ಇದೇ ಜನ್ಮದಲ್ಲಿ ನಾವಿದ್ದಾಗ ನಾನು ಭಗವಂತನನ್ನ ಸೇರೋದಿಕ್ ಆಗೋದೇ ಇಲ್ಲ. ನನ್ನ ಈ ಎಲ್ಲ ತಪ್ಪು ಒಪ್ಪುಗಳ ಲೆಕ್ಕಗಳನ್ನ ಹಾಕಿ ಯಮ ನಮಗೆ ಸರಿಯಾದ ಶಿಕ್ಷೆಯನ್ನ ಕೊಟ್ಟಾಗ, ಅಂದ್ರೆ ಸಾವಿನಲ್ಲಿ ನಾನು ನನ್ನ ಭಗವಂತನನ್ನ ಕಾಣ್ಬೋದು. ನಾನು ಅದನ್ನ ಮರ್ತೇ ಬಿಡ್ತೀನಿ ಅಲ್ವಾ. ಮರಿಬಾರ್ದು. ಹಾಗಾಗಿ ನೋಡಿ, ಯಾರೆಲ್ಲ ಏನೆಲ್ಲ ಮಾಡ್ತಾರೆ ಅಂತ ನಾವು ಅನ್ಕೊಂತಾ ಇದೀವಿ, ಎಲ್ಲವೂ ಸಹ ನಮ್ಮ ಒಳಿತಿಗೆ ಇದೆ. ಇದು ಮುಂದುವರೆದು ಇನ್ನೂ ಭಗವಂತ ಹೇಳ್ತಾನೆ, ಪ್ರಹ್ಲಾದ ಪ್ರಹ್ಲಾದನು ಛ ಕೂಡ ಅಸ್ಮಿ ಆಗಿದ್ದೇನೆ, ದೈತ್ಯಾನಾಂ ದೈತ್ಯರಲ್ಲಿ, ಕಾಲಹ ಕಾಲವು, ಕಾಲಯತಾಂ ಅಂದ್ರೆ ಕ್ಷಯಕಾರಕರಲ್ಲಿ, ಅಹಂ ನಾನು, ಮೃಗಾಣಾಂ ಮೃಗಗಳಲ್ಲಿ, ಚ ಮತ್ತು ಮೃಗ ಇಂದ್ರಿಯ ಅಂದ್ರೆ ಸಿಂಹವು, ಅಹಂ ನಾನು, ವೈನತೇಯ ಗರುಡನು, ಚ ಕೂಡ ಪಕ್ಷಿಣಾಂ ಪಕ್ಷಿಗಳಲ್ಲಿ.
ಇನ್ನೂ ಮುಂದುವರೆದು ಎಂತಹ ಸುಂದರ ಸುಂದರವಾದಂತಹ ಅರ್ಥವನ್ನ ಭಗವಂತ ನಮಗೆ ಕೊಡ್ತಾ ಇದ್ದಾನೆ ಅಂತ ಅಂದ್ರೆ, ದೈತ್ಯರಲ್ಲಿ ನಾನು ಪ್ರಹ್ಲಾದನಾಗಿದ್ದೇನೆ. ಪ್ರಹ್ಲಾದ ದೈತ್ಯನ? ಅವನು ಭಗವಂತನ ಭಕ್ತ ಅಲ್ವಾ? ಇಲ್ಲ, ಅವನು ದೈತ್ಯನೇ. ದೈತ್ಯ ಇಸ್ ನಥಿಂಗ್ ಬಟ್ ರಾಕ್ಷಸ, ಅಸುರ. ಅವನು ಅಸುರ ವಂಶದಲ್ಲೇ ಹುಟ್ಟಿದವನು ಅಲ್ವಾ? ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇವರೆಲ್ಲ ದೈತ್ಯರೇ. ಆ ದೈತ್ಯರಲ್ಲಿ ನಾನು ಯಾರೇ ಆಗಿದ್ದೀನಪ್ಪ ಅಂತ ಅಂದ್ರೆ ನಾನು ಪ್ರಹ್ಲಾದನಾಗಿದ್ದೇನೆ. ಯಾಕೆ ಪ್ರಹ್ಲಾದ ಆದ ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತು ಪ್ರಹ್ಲಾದನಿಗೆ ಭಗವಂತ ಈ ಎಲ್ಲ ನಮ್ಗೆ ವಿಷಯ ಗೊತ್ತಿರೋದ್ರಿಂದ ಮತ್ತೆ ಇಲ್ಲಿ ರಿಪೀಟ್ ಮಾಡ್ತಾ ಇಲ್ಲ ಕತೆ. ನಿನ್ಗೆ ಏನು ವರ ಬೇಕು ಕೇಳು ಅಂದಾಗ, ನಿನಗೆ ಮುಕ್ತಿ ಕೊಡ್ಲಾ, ಮೋಕ್ಷ ಕೊಡ್ಲಾ, ಅಥವಾ ನನ್ನ ಲೋಕಕ್ಕೆ ಬಾ ಅಂತ ಭಗವಂತ ಕರೀತಾನೆ ಪ್ರಹ್ಲಾದನನ್ನ. ಆಗ ಪ್ರಹ್ಲಾದ ಹೇಳ್ತಾನೆ, ನಾನ್ ಬರೋದಿಲ್ಲ ಅಂತ ಹೇಳ್ತಾನೆ. ಯಾಕೆ ಬರೋದಿಲ್ಲ? ನೀನ್ ಬರ್ಬೇಕಲ್ವಾ? ನಿನಗ್ ನೋಡು ಮೋಕ್ಷನೇ ಸಿಗ್ತಾ ಇದೆ, ನಿನಗೆ ನಾರಾಯಣ ಲೋಕ, ವೈಕುಂಠ ಲೋಕವನ್ನೇ ಕೊಡ್ತೀನಿ ಬಾ ಅಂತ ಅಂದ್ರೂ ಬರೋದಿಲ್ಲ. ಅವನು ಹೇಳ್ತಾನೆ, ನಾನು ಈ ದೈತ್ಯ ವಂಶದಲ್ಲಿ ಹುಟ್ಟಿದ್ದೀನಿ, ಅಸುರ ವಂಶದಲ್ಲಿ ಹುಟ್ಟಿದ್ದೀನಿ. ಈ ಭೂಲೋಕದಲ್ಲಿ ಸಾಕಷ್ಟು ಜನ ಅಸುರರಿದ್ದಾರೆ. ಅವರಿಗೆ ನಿನ್ನನ್ನ ಹೇಗೆ ತಲುಪಬೇಕು ಅನ್ನೋ ಮಾರ್ಗ ಅವರಿಗೆ ಪಾಪ ಗೊತ್ತಿಲ್ಲ. ಹಾಗಾಗಿ ನಾನು ಮತ್ತೆ ಈ ಭೂಲೋಕದಲ್ಲಿ ಹುಟ್ಟಿ ಅವರನ್ನೆಲ್ಲ ನಿನ್ನ ಬಳಿ ಕರೆದು ಹೋಗುವಂತಹ ಮಾರ್ಗವನ್ನ ತೋರುವಂತಹ ಗುರುವಾಗಿ ನಾನು ಹುಟ್ಟಬೇಕು ಅಂತ ವರ ಕೇಳ್ತಾನಂತೆ. ಹಾಗಾಗಿಯೇ ಪ್ರಹ್ಲಾದ ಮಹಾರಾಜರೇ ಏನಿದ್ದಾರೆ, ಅವರು ಮತ್ತೆ ನಮ್ಮ ರಾಘವೇಂದ್ರ ಸ್ವಾಮಿಗಳಾಗಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಅವರ ವಂಶಾವಳಿಯನ್ನ ನೋಡಿದಾಗ ಪ್ರಹ್ಲಾದನೇ ನಮ್ಮ ಗುರುಗಳು, ರಾಯರಾಗಿ ಹುಟ್ಟುತ್ತಾರೆ. ಹಾಗಾಗಿ ಇಲ್ಲಿ ಆಹ್ಲಾದ ಅಂದ್ರೆ ಏನು? ಸಂತೋಷ. ಅಂದ್ರೆ ಕೊಡುವವನು, ಅಂದ್ರೆ ನಮಗೆ ಸಂತೋಷವನ್ನ ಕೊಡುವವನು ಪ್ರಹ್ಲಾದ. ಅಂದ್ರೆ ಇಲ್ಲಿ ಪ್ರಹ್ಲಾದ ಅಂದ್ರೇನೆ ನಮಗೆ ಸಂತೋಷ. ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದಾಗ ನೋಡ್ತೀವಿ, ಮುಂದೆ ಪ್ರಹ್ಲಾದನ ಪುಟ್ಟ ವಿಗ್ರಹವನ್ನ ಇಟ್ಟಿರ್ತಾರೆ. ಆ ವಿಗ್ರಹವನ್ನೇ ನಾವು ರಥೋತ್ಸವವನ್ನ ಮಾಡ್ತೀವಿ. ಇಲ್ಲಿ ಭಗವಂತ ಆ ಪ್ರಹ್ಲಾದನಿಗೆ ಯಾಕೆ ಇಷ್ಟೊಂದು ಶಕ್ತಿನಪ್ಪ ಅಂತ ನೋಡೋದಿದ್ರೆ, ಅವನಲ್ಲಿ ನಾನು ಪ್ರಹ್ಲಾದ ಅನ್ನೋ ಹೆಸರಿನಲ್ಲೇ ಕೂತಿದ್ದೇನೆ, ಹಾಗಾಗಿ ಪ್ರಹ್ಲಾದನಿಗೆ ವಿಶೇಷ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ದೈತ್ಯರಲ್ಲಿ ನಾನು ಪ್ರಹ್ಲಾದನಾಗಿದ್ದೇನೆ. ಇನ್ನು ಸಂಹರಿಸುವ ವಸ್ತುಗಳ ಪೈಕಿ ನಾನು ಕಾಲವಾಗಿದ್ದೇನೆ. ಇದೇನಿದು? ಕಾಲ ಅನ್ನೋದು ಸಂಹಾರ ಮಾಡುವಂತಹ ವಸ್ತುನ ಅಂತ ನೋಡೋದಾದ್ರೆ, ಹೌದು ರೀ, ಆ ಕಾಲ ಬಂದ್ರೆ ಮಾತ್ರ ಸಂಹಾರ ಮಾಡೋದಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಸಂಹಾರ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ. ನಾವು ಹೇಳ್ತೀವಲ್ವಾ, ಕೂದಲೆಳೆ ಅಂತರದಿಂದ ಆಕ್ಸಿಡೆಂಟ್ ಇಂದ ಪಾರಾಗಿರ್ತೀವಿ, ಅಥವಾ ಕೂದಲೆಳೆ ಅಂತರದಿಂದ ಸಾಕಷ್ಟು ಅಪಘಾತಗಳಿಂದ ನಾವು ಪಾರಾಗಿರ್ತೀವಿ. ಎಷ್ಟೋ ಬಾರಿ ಬೆಂಕಿಯಾಗಿ ನಮ್ಮನ್ನ ಸುಡೋದಿಲ್ಲ, ಅಥವಾ ಸಾವಾಗಿ ನಮ್ಮ ಮುಂದೆ ಬರೋದಿಲ್ಲ. ಯಾಕೆ ಅಂದ್ರೆ ಭಗವಂತ ಕಾಲನಾಗಿ ನಮ್ಮನ್ನ ಕಾಯೋವರೆಗೂ ಸಹ ನಾನು ಈ ಭೂಮಿ ಮೇಲೆ ಇರಲೇಬೇಕು. ಐ ಹ್ಯಾವ್ ಟು ಬಿ ದೇರ್. ಕಷ್ಟ ಬರ್ಲಿ, ಸುಖ ಬರ್ಲಿ, ಅಯ್ಯೋ ನಾನ್ ಸುಖವಾಗಿದ್ದೀನಪ್ಪ, ನಾನ್ ಬರಲ್ಲ ಅಂದ್ರೆ ಅವನೇನ್ ಬಿಡ್ತಾನ? ಇಲ್ಲ. ಅವನ್ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಇಲ್ಲಿ ಹೇಳೋದು, ಯಾವ್ದಾದ್ರು ಸಂಹಾರ ಮಾಡೋ ವಸ್ತು ಯಾವ್ದಾದ್ರು ಇದ್ರೆ, ಆ ಸಂಹರಿಸುವ ವಸ್ತುವಿನಲ್ಲಿ ನಾನು ಕಾಲವಾಗಿ ಕುಳಿತಿದ್ದೇನೆ. ನಾನೇ ಕಾಲ. ಉದಾಹರಣೆ ನಾನು ಹೇಳದ್ನಲ್ಲ, ಎಷ್ಟೆಷ್ಟೋ ಅಪಘಾತಗಳಿಂದ ಎಲ್ಲ ಪಾರಾಗಿರ್ತೀವಿ. ಇದ್ದಕ್ಕಿದ್ದ ಹಾಗೆ ಒಬ್ಬರ ಸಾವಿನ ಸುದ್ದಿ ಬರುತ್ತೆ. ಅವ್ರು ಹೇಗೆ ಸತ್ರು ಅಂತ ಅಂದ್ರೆ, ಬಚ್ಲು ಮನೆಯಲ್ಲಿ ಜಾರಿ ಬಿದ್ದು ಸತ್ತು ಹೋದ್ರಂತೆ ಕಣ್ರಿ. ನೋಡಿ, ಜಾರಿ ಬೀಳೋದು ಒಂದು ನೆಪನ? ಯೋಚನೆ ಮಾಡಿ. ಅಂದ್ರೆ ಒಂದು ಪುಟ್ಟ ನೆಪ ಸಾಕು ನಾವ್ ಇಲ್ಲಿಂದ ಹೋಗೋದಿಕ್ಕೆ. ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದ್ 5 ನಿಮಿಷ ಲೇಟ್ ಆಯ್ತಂತೆ, ಬಚ್ಲು ಮನೇಲಿ ಜಾರಿ ಬಿದ್ಬಿಟ್ರಂತೆ, ಮಂಚದ ಮೇಲೆ ಮಲಗಿದ್ರು, ಅದು ಹೇಗೋ ಎದ್ದೇಳಕ್ ಹೋದ್ರು, ಅವರ ಸೊಂಟ ಏನೋ ಹಿಡ್ಕೊಂತಂತೆ, ಅದೇ ನೆಪ ಆಯ್ತು, ಪಾಪ ಅವರು ಬೆಡ್ ರಿಡನ್ ಆಗ್ಬಿಟ್ರು ಅಲ್ವಾ?
ಎಲ್ಲವುದೂ ಸಹ ಚಿಕ್ಕ 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 ವಿಷಯಗಳೇ. ಆ ಚಿಕ್ಕ ವಿಷಯ ದೊಡ್ಡ ವಿಷಯ ಯಾಕಾಗತ್ತೆ ಅಂದ್ರೆ, ಅಲ್ಲಿ ಭಗವಂತ ನನ್ನ ಸಾಮೀಪ್ಯ ಇಲ್ಲ, ಹಾಗಾಗಿ ಅಷ್ಟೇ. ಭಗವಂತ ನನ್ನೊಟ್ಟಿಗಿದ್ರೆ ಪ್ರಹ್ಲಾದ ಗೆದ್ದ ಹಾಗೆ ನಾವು ಎಂತಹ ದೊಡ್ಡ ದೊಡ್ಡ ಸವಾಲುಗಳನ್ನೇ ನಾವು ಗೆದ್ಬಿಡ್ಬೋದು. ಅದಕ್ಕೇನೆ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ತಾಯಿ ತಂದೆಯ ಬಿಟ್ಟು ತಪವನ್ನ ತಪ ಮಾಡಬಹುದು ಅಂತ ಬರುತ್ತೆ. ಅಂದ್ರೆ ಅಪ್ಪ ಅಮ್ಮ ಇಲ್ಲ ಅಂದ್ರೂ ಬಿಟ್ಬಿಟ್ಟು ನಾನು ತಪ ಮಾಡಬಹುದು. ದಾಯಾದಿ ಬಂಧುಗಳ ತೊರೆದು ಜೀವಿಸಬಹುದು. ಎಷ್ಟೋ ಮನೆಗಳಲ್ಲಿ ಆಗುವಂತಹ ವಿಷಯ ಇದು. ಅಕ್ಕಪಕ್ಕದ ಮನೆಯಲ್ಲೇ ಇರ್ತೀವಿ, ಅವ್ರನ್ನ ಮಾತಾಡಿಸ್ದೆ ನಾವಿರ್ತೀವಿ, ಕೇವಲ ಸೂತ್ಕಕ್ಕಷ್ಟೇ ಅವರು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಆಗಿರ್ತಾರೆ ಅಲ್ವಾ. ದಾಯಾದಿ ಬಂಧುಗಳ ತೊರೆದು ಜೀವಿಸಬಹುದು. ರಾಜತಾ ಮುನಿದರೆ ರಾಜ್ಯವನ್ನೇ ಬಿಡಬಹುದು. ಇವತ್ ಯಾರೋ ಒಬ್ಬ ರಾಜ ನನ್ನನ್ನ ಕೋಪ ಮಾಡ್ಕೊಂಡ ಅಂದ್ರೆ ನಾನು ಈ ರಾಜ್ಯವನ್ನ ಬಿಟ್ಟು ಬೇರೆ ರಾಜ್ಯದಲ್ಲಿ ಇರ್ಬಹುದು, ಈ ದೇಶವನ್ನ ಬಿಟ್ಟು ಬೇರೆ ದೇಶದಲ್ಲಿ ಬದುಕಬಹುದು. ಆದ್ರೆ ಭಗವಂತ ನಿನ್ನ ಪಾದವ ಬಿಟ್ಟು ನಾ ಹೇಗೆ ಬದುಕಲಿ ಅಂತ ಹೇಳ್ತಾ ಹೋಗ್ತಾರೆ ಅಲ್ವಾ. ಅವನ ಚರಣ ಇಲ್ದೆ ನೋಡಿ, ಅಪ್ಪ ಅಮ್ಮ ಇಲ್ದೆ ಇರ್ಬೋದು, ದಾಯಾದಿಗಳಿಲ್ದೆ ಇರಬಹುದು, ರಾಜ ಮುನಿದ್ರೆ ಈ ರಾಜ್ಯವನ್ನೇ ಬಿಟ್ಟು ಹೋಗ್ಬೋದು. ಆದ್ರೆ ಭಗವಂತನ ಪಾದವನ್ನ ಬಿಟ್ಟು ನಾವೆಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಹಾಗಾಗಿ ಅವನು ಕಾಲವಾಗಿ ನಮ್ಮನ್ನ ಕಾಯ್ತಾ ಇದ್ದಾನೆ. ನಮ್ಮ ಪಯಣ ಎಲ್ಲಿಗೆ ಅಂದ್ರೆ, ನಮ್ಮ ಈ ಪಯಣ ಏನಿದೆ ಇದು ಸಾವಿನ ತಯಾರಿ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಾವು ಸಂಭ್ರಮಿಸ್ತಾ ಇದ್ದೀವಿ ಅಷ್ಟೇ, ಆದ್ರೆ ನಮಗ್ ಮರ್ತ್ ಹೋಗಿದೆ ಲಾಸ್ಟ್ ಸ್ಟಾಪ್ ಈಸ್ ಅವರ್ ಡೆತ್ ಅಂತ. ಹಾಗಾಗಿ ನಮ್ಮ ಪಯಣ ಸಾವಿನ ತಯಾರಿ ಅಂತ ಹೇಳ್ತಾ ಹೋಗ್ತಾರೆ. ಅದೇ ಮುಂದುವರೆದು ಹೇಳ್ತಾ ಹೋಗ್ತಾರೆ, ಪ್ರಾಣಿಗಳ ಪೈಕಿ ನಾನು ಸಿಂಹನಾಗಿದ್ದೇನೆ. ಸಿಂಹ ಅಂತ ಅಂದ್ರೆ ಹುಡುಕುವಂತಹ ಪ್ರಾಣಿ. ಅದು ಕುತ್ಕೊಳ್ಳೋದಿಲ್ಲ, ಹುಡುಕ್ತಾ ಇರುತ್ತೆ ಹುಡುಕ್ತಾ ಇರುತ್ತೆ ಹುಡುಕ್ತಾ ಇರುತ್ತೆ ಹುಡುಕ್ತಾ ಇರುತ್ತೆ. ಹುಡುಕಿ ತಾನೇ ಕೊಂದು ಸೀಳಿ ಆ ಅದರ ಜೀವನವನ್ನ ನಡೆಸುತ್ತೆ. ಆದ್ರೆ ಇಲ್ಲಿ ಸಿಂಹ ಅಂತ ನಾವೇನಾದ್ರೂ ತೆಗೆದುಕೊಂಡ್ರೆ, ಸಿಂಹ ಅನ್ನೋದಿಕ್ಕೆ ಇನ್ನೊಂದು ಅರ್ಥ ಸೀಮಂತಿ ಅಂತ, ಅಥವಾ ನಿವಾರಿಸುವವನು ಅಂತ. ಈಗ ಭಗವಂತ ಏನನ್ನ ನಿವಾರಿಸ್ತಾನಪ್ಪ ಅಂತ ನೋಡಿದ್ರೆ ನಮ್ಮೆಲ್ಲ ದುಃಖಗಳನ್ನ ನಿವಾರಿಸ್ತಾನೆ. ಇನ್ನು ಸೂಕ್ಷ್ಮವಾಗಿ ಹೇಳ್ಬೇಕು ಅಂತ ಅಂದ್ರೆ, ಕೆಲವರು ಕಾಡಿಗೆ ಹೋಗಕ್ ಹೆದರುತ್ತಾರೆ. ಯಾಕೆ ಹೆದರುತ್ತಾರೆ ಕಾಡಿಗೆ ಹೋಗಕ್ಕೆ? ಅಯ್ಯೋ ಅಲ್ಲಿ ಹುಲಿ ಸಿಂಹ ಇದೆ ಕಣ್ರಿ. ಅಂದ್ರೆ ಹುಲಿ ಸಿಂಹ ಇರೋದಿಕ್ಕೆ ನಮ್ಮ ಕಾಡುಗಳು ಸುರಕ್ಷಿತವಾಗಿದೆ ಅಲ್ವಾ. ಅದೇ ರೀತಿ ಅದ್ ಏನ್ ಮಾಡ್ತಾ ಇದೆ, ಅದು ಎಲ್ಲದನ್ನು ಕಿತ್ತು ತಿಂತಾ ಇಲ್ಲ, ಪೂರ್ತಿ ಎಂಟೈರ್ ಕಾಡನ್ನ ಅದು ರಕ್ಷಣೆ ಮಾಡ್ತಾ ಇದೆ. ಹಾಗೆ ಇಲ್ಲಿ ಹುಡುಕೋದು ಅಂದ್ರೆ ಯಾರು ಹುಡುಕೋದಪ್ಪ ಅಂದ್ರೆ, ಹುಡುಕುವವರ ಒಡೆಯ ಸಿಂಹ ಅಂತ ಹೇಳ್ತಾರೆ. ಹಾಗೆ ಭಗವಂತನನ್ನ ಹುಡುಕುವವರು ಮೃಗ. ನಾವು ಮೃಗವಾಗಿದ್ದೇವೆ, ನಾವು ಪ್ರಾಣಿಗಳು. ಯಾಕೆ? ಭಗವಂತನನ್ನು ಇನ್ನೂ ಹುಡುಕ್ತಾ ಇದೀವಿ, ಅವನು ನಮಗ್ ಸಿಕ್ಕಿಲ್ಲ. ಆದ್ರೆ ಕಾಯುವವನು ಭಗವಂತ. ನಮ್ಮನ್ನ ಯಾರು ಕಾಯ್ತಾ ಇದ್ದಾರೆ ಅಂದ್ರೆ ಅದು ಭಗವಂತ. ಹಾಗಾಗಿ ಎಷ್ಟೋ ಜನ ಕಾಡಿನಲ್ಲಿ ತಪಸ್ಸು ಸಹ ಮಾಡೋದುಂಟು ಅಲ್ವಾ. ಹಾಗಿದ್ರೆ ಕಾಡಿನಲ್ಲಿ ತಪಸ್ಸು ಮಾಡ್ಬೇಕಾದ್ರೆ ಅವರಿಗೆ ಸಿಂಹ ತಿನ್ಬಿಡೋದಿಲ್ವಾ? ಸಿಂಹ ಇದ್ರೂನು ಸಹ ಸಿಂಹಕ್ಕಿಂತ ದೊಡ್ಡದಾಗಿ ಭಗವಂತ ಅವರ ರಕ್ಷಣೆಗೆ ನಿಂತಿರ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಭಗವಂತ ನಮ್ಮೆಲ್ಲರನ್ನ ಕಾಯ್ತಾ ಇದ್ದಾನೆ. ಇನ್ನು ಪಕ್ಷಿಗಳ ಪೈಕಿ ನಾನು ವೈನತೆಯನಾಗಿದ್ದೇನೆ. ವೈನತೆಯ ಇಸ್ ನಥಿಂಗ್ ಬಟ್ ಗರುಡ. ಗರುಡ ಅಂದ ತಕ್ಷಣನೇ ನಮ್ಮೆಲ್ಲರಿಗೂ ಗೊತ್ತು, ವೇದಗಳ ಅಭಿಮಾನಿ ದೇವತೆಯಾಗಿದ್ದಾನೆ. ಅಷ್ಟೇ ಅಲ್ಲ, ಗರುಡನ ಮೇಲೇರಿ ಭಗವಂತ ಈ ಭೂಲೋಕವನ್ನ ಸುತ್ತೋದಿಕ್ಕೆ ಬರ್ತಾನೆ ಅಂತ. ಹಾಗಾಗಿ ಇಲ್ಲಿ ವೈನತೆಯನಾಗಿ ಅಂದ್ರೆ ಗರುಡನಲ್ಲಿ ನಾನು ವಿಶೇಷ ಸಾನ್ನಿಧ್ಯವನ್ನ ಹೊಂದಿದ್ದೇನೆ ಅಂತ ಇಲ್ಲಿ ಭಗವಂತ ಬಹಳ ವಿಶೇಷತೆಗಳನ್ನ, ಅವನ ವಿಭೂತಿ ರೂಪವನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಹಾಗಾಗಿ ಭಗವಂತನ ಇನ್ನಷ್ಟು ಮತ್ತಷ್ಟು ವಿಶೇಷತೆಗಳನ್ನ ಖಂಡಿತ ತಿಳ್ಕೊಳ್ಳೋಣ. ಹಾಗೆ ನಮ್ಮೆಲ್ಲರಿಗೂ ಭಗವಂತ ಅವನ ವಿಶೇಷತೆಗಳನ್ನ ಕೊಡ್ತಾ ಹೋಗ್ಲಿ. ಅಷ್ಟೇ ಅಲ್ಲ, ದೈತ್ಯರಲ್ಲೇ ಪ್ರಹ್ಲಾದನಲ್ಲಿ ಆತನಿದ್ದಾನಂತೆ. ಹಾಗಾಗಿ ಪ್ರಹ್ಲಾದನ ಸ್ವರೂಪವಾದ ಗುರುಗಳು ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ಲಿ. ಯಾಕೆಂದ್ರೆ ಗುರುಗಳು ಕೈ ಹಿಡಿದಾಗ ಮಾತ್ರ ನಾವು ಮೇಲ್ ಹೋಗೋದಿಕ್ಕೆ ಸಾಧ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಅಂತ ನಾವು ಹೇಳ್ಬೇಕಾದ್ರೂನು
ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಪ್ರಹ್ಲಾದನಲ್ಲಿ ವಿಶೇಷವಾಗಿ ಭಗವಂತ ಇದ್ದಾನೆ. ಹಾಗೂ ಭಗವಂತನನ್ನ ತೋರಿಸುವ ಮಾರ್ಗವಾದ ಗುರುವಾದ ವ್ಯಾಸರ ರೂಪದಲ್ಲಿ ವ್ಯಾಸಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಅನ್ನುವ ಹಾಗೆ ಭಗವಂತ ನಮ್ಮೆಲ್ಲರನ್ನ ಆ ಭಗವಂತನ ಸೇರುವಂತಹ ದಾರಿಯನ್ನ ನಮಗೆ ತೋರಿಸ್ಲಿ. ಅದರ ಜೊತೆಗೆ ನಮ್ಮಲ್ಲಿರುವಂತಹ ಹಲವಾರು ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ, ಲೋಭ ಏನೆಲ್ಲ ಈ ಅರಿಷಡ್ವರ್ಗಗಳಿದೆ ಇದನ್ನೆಲ್ಲ ತೊಲಗಿಸಿ ನಮ್ಮನ್ನೂ ಸಹ ಮಾನವರನ್ನಾಗಿ ಭಗವಂತ ಮಾಡ್ಲಿ ಅಂತ ಕೇಳ್ಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.